परमेश्वरः गुरु साक्षात् परब्रह्म तस्मै श्री गुरवे नमः। ध्यानमुलो गुरुमूर्ति पूज्यमुलो गुरुपाद मंत्रमुलो गुरुवाक्य मुक्तिमुलो गुरुकृपः। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲ್ಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲ್ಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ನಿಜಗುಣರು ಎಲ್ಲರೂ ಸ್ವಲ್ಪ ಮ್ಯೂಟ್ ಮಾಡಿರಿ. ಫೋನು ಹಚ್ಚಿದ ಮೇಲೆ ಸ್ವಲ್ಪ ನೋಡ್ಕೊಳ್ರಿ ಮ್ಯೂಟ್ ಆಗ್ಯದೋ ಹೆಂಗಾಗ್ಯದೋ ಅಂತ. ಎಲ್ಲಮ್ಮ ಯಾರು ಎಲ್ಲಮ್ಮ ಅಂತ. ಈಗ ನಾನು ಹೇಳ್ತೀನಿ, ನೀವು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ರಿ. ನಾನು ಹೇಳ್ತೀನಿ, ಮ್ಯೂಟ್ ಮಾಡ್ಕೊಂಬಿಡ್ರಿ. ಇವಾಗ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯೆ ಚರ್ಯ ಸ್ಥಳದ 17ನೆಯ ಪದ ಇವತ್ತಿನ ಆಧಾರದ ವಿಷಯ. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ರಿ. ಅಲ್ಲಿ ಬಾಜು ಒಂದು ಇದಿರತ್ತೆ ನೋಡ್ರಿ, ಪ್ರೆಸ್ ಮಾಡಿರಿ ಅದನ್ನು. ಹಾಂ, ಇವಾಗ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯೆ ಚರ್ಯ ಸ್ಥಳದ 17ನೆಯ ಪದ ಇವತ್ತಿನ ಆಧಾರದ ವಿಷಯ. ಭಾಳಷ್ಟು ಅದ್ಭುತವಾಗಿ ನಿಜಗೊಂಡ್ರು ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಮುಕ್ತಿ ಆಗಬೇಕಾಗಿತ್ತು, ಮುಕ್ತಿ ಅನ್ನುವಂಥ ಸ್ತ್ರೀ ಒಲಿಬೇಕಾಗಿತ್ತಂದ್ರೆ ಕೆಲವು ವಿಚಾರಗಳನ್ನು ನಾವು ಮಾಡಬೇಕಾಗ್ತದೆ. ಯಾವುದು ಅಂತಂದ್ರೆ 17ನೆಯ ಪದದಲ್ಲಿ ಹೇಳ್ತಾರೆ, ಮುಕ್ತಿ ಕಾಂತಿಯ ರತಿ ಸುಮ್ಮನಾಗುವುದೇ ಪರಯುಕ್ತಿ ಅರಿದು ಕೂಡುವವರಿಗೆ ಅಲ್ಲದಿಂತು ಅಂತ ಹೇಳ್ತಾರೆ ಅವರು. ಮುಕ್ತಿ ಕಾಂತೆಯ ಅಂದ್ರೆ ಮೋಕ್ಷ ಅನ್ನುವಂಥ ಸ್ತ್ರೀ ಆಕೆ ಹೊಲಿಬೇಕಾದ್ರೆ ಸುಮ್ಮನೆ ಅಲ್ಲ, ಕೆಲವೊಂದು ವಿಚಾರಗಳನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೆ ಯಥಾರ್ಥ ಸುಖವನ್ನು ಹೊಂದಬೇಕಾದ್ರೆ ಸದ್ಗುರುಗಳಿಗೆ ಶರಣಾಗತನಾಗಬೇಕಾಗ್ತದೆ. ಸದ್ಗುರು ಮತ್ತು ಸತ್ಶಾಸ್ತ್ರಗಳಿಗೆ ಶರಣು ಹೋಗಿ ತನ್ನ ನಿಜವನ್ನು ತಿಳ್ಕೊಳ್ಬೇಕಾಗ್ತದೆ. ಇದು ಸುಮ್ಮನೆ ಆಗಲಿ, ಬ್ರಹ್ಮಜ್ಞಾನ ಸುಮ್ಮನೆ ಆಗಂಗಿಲ್ಲ. ಇವಾಗ ಒಂದು ಪದ್ಯದಲ್ಲಿ ಹೇಳಿದ್ರಲ್ಲ, ಈರಣ್ಣವ್ರು ಹೇಳಿದರು ಒಂದು ಪದ್ಯದಲ್ಲಿ. ಏನು ಹೇಳಿದರು? ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಹೊಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ ಅಂತ ಹೇಳ್ತಾರೆ. ಯಾಕಂದರೆ ಬೇರೆ ಬೇರೆ ಬೇಕಾದಷ್ಟು ಜಗತ್ತಿನೊಳಗೆ ಬೇರೆ ಬೇರೆ ಏನಾರ ವಿಚಾರ ಮಾಡಿರಿ, ಏನಾರ ಪಡ್ಕೊಳ್ರಿ, ಯಾವ ವಿದ್ಯೆಯನ್ನು ಪಡ್ಕೊಳ್ರಿ, ಆದ್ರೆ ಅಲ್ಲಿ ಸುಖ ತೋರಂಗಿಲ್ಲ. ಮತ್ತು ಎಲ್ಲಿ ಸುಖ ತೋರಿಸಂದ್ರೆ ಬ್ರಹ್ಮಜ್ಞಾನದಲ್ಲೇ ಇರುವಂಥದ್ದು. ಬ್ರಹ್ಮಜ್ಞಾನವನ್ನು ಒಂದು ತಿಳ್ಕೊಂಡ್ರೆ ಎಲ್ಲ ಜ್ಞಾನವನ್ನು ತಿಳ್ಕೊಂಡಂಗಾಗ್ತದೆ, ಎಲ್ಲ ವಿದ್ಯೆಗಳನ್ನು ತಿಳ್ಕೊಂಡಂಗಾಗ್ತದೆ. ಹಾಗಾಗಿ ನಾವು ಯಥಾರ್ಥವಾದಂಥ ಸುಖವನ್ನು ಹೊಂದಬೇಕಾದ್ರೆ ಸದ್ಗುರು ಮತ್ತು ಸತ್ಶಾಸ್ತ್ರಗಳಿಗೆ ನಾವು ಶರಣು ಹೋಗಿ ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದ. ಅದಕ್ಕೆ ಈ ರೀತಿಯಾಗಿ ಅದು ಆಗದೇ ಇದ್ದರೆ ಪರಮಾತ್ಮನಲ್ಲಿ ಅನನ್ಯ ಭಕ್ತಿಯನ್ನಾದರೂ ಮಾಡು. ಮತ್ತು ಅದು ಆಗಂಗಿಲ್ಲಪ್ಪ ಅಂತಂದರೆ ಯಜ್ಞ ಯಾಗಾದಿಗಳನ್ನು, ದಾನ ಧರ್ಮ ಪರೋಪಕಾರ ಇವೆಲ್ಲವುಗಳನ್ನು ಮಾಡಬೇಕಾದ್ರೆ, ಆದ್ರೆ ಸುಮ್ಮನೆ ಹಂಗೆ ಸಾಯಬೇಡ. ಮತ್ತು ಮುಂದೆ ಜನ್ಮಾಂತರಗಳಲ್ಲಿ ಕಷ್ಟ ಅನುಭವಿಸ್ಬೇಕಾದಂಥ ನೀನೇ. ಯಾವಾಗ ಗುರು ಹೇಳಿದಂಥದ್ದನ್ನು ಅದನ್ನು ಅಲಕ್ಷ್ಯ ಮಾಡ್ತಿದ್ದಿ, ಮತ್ತು ಅದನ್ನು ಕೇಳಲಾರ್ದಂಗೆ ನೀನು ಉದಾಸೀನ ಮಾಡ್ತಿದ್ದಿ, ಅದರಿಂದ ನಿನಗೇನು ಕಷ್ಟ ಐತಂದ್ರೆ ಜನ್ಮಾಂತರಗಳಲ್ಲಿ ಕಷ್ಟ. ಯಾಕೆ ಇಷ್ಟೆಲ್ಲ ಮಹಾತ್ಮರು ಹೇಳ್ತಾರ ಅಂತಂದ್ರೆ ನಿನಗೆ ಆನಂದ ಸಲುವಾಗಿ ಹೇಳ್ತಾರೆ ಅವರು. ಹಾಗಾಗಿ ಈ ರೀತಿ ಮಾಡ್ಕೊ, ಸುಮ್ಮನೆ ನೀನು ಏನು ಮಾಡ್ದೇನೆ ಸಾಯಿಬೇಡಪ್ಪ. ಮಾನವ ಜನ್ಮ ಭಾಳಷ್ಟು ನರಜನ್ಮದಿಂದಿಹೆದೋಳು ಮಿಗಿಲುಂಟೆ ಅಂತ ಹೇಳಿದ್ದಾರೆ. ಇಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಈಗ ಮತ್ತು ಅಂತ ಒಂದು ಅದ್ಭುತವಾದಂಥ ಶರೀರವನ್ನು ತೊಗೊಂಡು ಬಂದು ಕೂಡ ಇದನ್ನು ಮಾಡದೇ ಇದ್ರೆ ಭಾಳ ಕಷ್ಟ. ಅದಕ್ಕೆ ಹೇಳಿದ್ರು ಅವರು, ಜ್ಞಾನವನ್ನು ಸಂಪಾದನೆ ಮಾಡ್ಕೊ. ಜ್ಞಾನ ನನ್ನ ನಿಜವನ್ನು ತಿಳ್ಕೊಳಕ್ಕಾಗಂಗಿಲ್ಲ ಅಂತಂದ್ರೆ ಭಕ್ತಿಯನ್ನಾರ ಮಾಡು, ಪರಮಾತ್ಮನ ಭಕ್ತಿಯಾರ ಮಾಡು. ಭಕ್ತಿನೂ ಆಗಂಗಿಲ್ಲ ರೀ ನಮ್ಗೆ ಮಾಡೋದು, ಅದು ಕಷ್ಟ ಆಗ್ತಂದ್ರೆ ದಾನ ಧರ್ಮ ಪರೋಪಕಾರ ಪುಣ್ಯದ ಕೆಲಸಗಳನ್ನಾರ ಮಾಡು, ಅಟ್ಲೀಸ್ಟ್ ಅದರ ಮಾಡು.
ಅನ್ನುವಂಥ ವಿಚಾರಗಳನ್ನು ಅವರು, ಯಾಕಂದರೆ ಬರ್ತಾ ಬರ್ತಾ ಜನ್ಮ ಜನ್ಮಾಂತರಗಳಲ್ಲಿ ಮುಕ್ತಿ ಅನ್ನುವಂಥ ಸ್ತ್ರೀ ನಿನಗೆ ಒಲಿತಾಳಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ತೀವ್ರ ಅಪೇಕ್ಷೆ ಇತ್ತಂದರೆ ಇದೇ ಜನ್ಮದಲ್ಲಿ ನಿನಗೆ ಆ ಸ್ತ್ರೀ ಒಲಿತಾಳೆ, ಅಂದ್ರೆ ಮುಕ್ತಿ ಆಗ್ತದೆ ನಿನಗೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಒಂದನೇ ನುಡಿಯಿಲ್ಲದ್ರೆ ಏನು ಹೇಳ್ತಾರೆ? ಶ್ರುತಿ ಗುರು ಸಕರನ ಅನುಕೂಲವಿಲ್ಲದೆ ಮಾಯಾ ಸತಿಯ ಮುನ್ನಿನ ಮೋಹ ಒಳಿಯದೆ ಮತಿ ಲಯದೆ ಕಾಂತದೆಡೆ ಸಮನಿಸದೆ ಸಂಸ್ಕೃತಿ ದುಃಖದಾಂತಕ ಅಡಗದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನಿನ್ನೆ ಕೆಲವು ವಿಚಾರಗಳು ಬಂದಾವೆ. ಯಾಕಂದ್ರೆ ಮದುವೆ ಒಂದು ಸ್ತ್ರೀಯನ್ನು ನೋಡ್ಬೇಕು ಅಂತ ಹೋದಾಗ ಅಲ್ಲಿ ಕೂಡ ಮನೆಯಾಗ ಹಿರಿಯವರು ಅವರೆಲ್ಲರೂ ಹೋಗ್ಬೇಕಾಗ್ತದೆ. ಹೋಗಿ ಹುಡುಗಿನ ನೋಡಿದಾಗ ಇಲ್ಲ ಪರವಾಗಿಲ್ಲಪ್ಪ, ಹುಡುಗ ಚೆನ್ನಾಗದ, ಮನೆಯಾಗ ಹಿರಿಯವ್ರು ಬಂದಾರ, ಹಂಗೆ ಅಂತ ಅವರು ಕೂಡ ಹೇಳ್ತಾರೆ. ಆಮೇಲೆ ಈ ಎಲ್ಲರೂ ಕೂಡಿ ಅಲ್ಲಿ ಆ ಹುಡುಗಿಯನ್ನು ನೋಡಿಬಿಟ್ಟು ಒಪ್ಕೊಳತ್ತಾರೆ. ಅದೇ ರೀತಿ ಕೂಡ ಇವರು ಅಷ್ಟೇ ನೋಡಿದ ತಕ್ಷಣ ಮದುವೆ ಆಯ್ತೇನೋ ಅಂತಂದ್ರಲ್ಲ, ಮೊದಲ ಇವ್ರು ನೋಡೋಕೆ ಹೋದಾಗ ಕೂಡ ಕೆಲವು ಸಲ ಕೇಳ್ತಾರೆ. ಏನಂದ್ರೆ ಮೊದಲು ಇದಕ್ಕೆ ಮದುವೆ ಆಗ್ಯದೋ ಹೆಂಗೆ ಮಾಡೋದು, ಅಥವಾ ಪರಸ್ತ್ರೀ ಸಂಘ ಐತೋ ಏನು ಮಾಡ್ತದೆ, ಇದು ಕುಡಿತಾನೋ ಏನು ಮಾಡ್ತಾನೋ, ಮತ್ತು ಕೆಟ್ಟ ಚಟಗಳು ಅದಾವೋ ಏನು ಮಾಡಾವ ಅಂತ ಇವೆಲ್ಲ ಹೆಂಗೆ ವಿಚಾರ ಮಾಡ್ತಾರೆ. ಅದಕ್ಕೆ ಮೊದಲು ಯಾರನ್ನೊಬ್ಬ ಹೆಂಡತಿ ಇದ್ದಳು, ಪರಸ್ತ್ರೀದು ಏನಾರ ಸಂಘ ಇತ್ತು ಅಂದರೆ ಬೇಡಪ್ಪ ನಮ್ಮ ಮಗಳಿಗೆ ಕೊಡಂಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಕೂಡ ಮೋಕ್ಷ ಅನ್ನುವಂಥ ಸ್ತ್ರೀ ನಿನಗೆ ಲಗ್ನ ಆಗ್ಬೇಕಾಗಿತ್ತಂದ್ರೆ ಶ್ರುತಿ ಗುರುಗಳ ಮತ್ತು ಇವರ ಅನುಕೂಲ ಆಗ್ಯದ. ಯಾಕಂತಂದ್ರೆ ಅವ್ರದ್ದು ಅನುಕೂಲ ಆದರೂ ಕೂಡ ನಿನ್ನಲ್ಲಿರುವಂಥ ಮೋಹ ಇರ್ತದಲ್ಲ, ಅಹಂಕಾರ ಮಮಕಾರ ಬಿಡಬೇಕಾಗ್ತದೆ. ಇಂಥ ಸ್ತ್ರೀ ಒಲಿಬೇಕಂತಂದ್ರೆ ನಾವು ಏನು ಬಿಟ್ಕೊಳ್ಬೇಕು ನೋಡ್ರಿ. ಅದಕ್ಕೆ ನಾವು 24 ಗಂಟೆ ಪೂಜೆ ಮಾಡ್ತೀವಿ. ಯಾತಕ್ಕೆ ಮಾಡ್ತೀವಿ? ಭಗವಂತ ಒಲಿಲಿ ಅಂಥೇಳಿ. ಬಸವಣ್ಣವರು ಎಲ್ಲ ಎಂತೆಂಥ ಮಹಾತ್ಮರು ಹೆಂಗೆ ಹೇಳಿದಾರೆ? ಕಳ ಬೇಡ, ಕೊಲ ಬೇಡ, ಉಸಿಯ ನುಡಿಯಲು ಬೇಡ, ಇದಿರು ಒಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಒಂದೊಂದು ವಾಕ್ಯಗಳು ಕೂಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರೆ ಅವರು. ಅದನ್ನೆಲ್ಲ ಅಂತ ಭಗವಂತಗೆ ನಾವು ಒಲಿಸ್ಬೇಕಾಗಿತ್ತು ಅಂತಂದರೆ ಯಾವುದರಿಂದ ಒಲಿಸ್ಬೇಕು ಅಂದರೆ ನಮ್ಮಲ್ಲಿರುವಂಥ ದುರ್ಗುಣಗಳನ್ನು ಬಿಡುವಂಥದ್ದು, ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದು. ಇದೇ ದೊಡ್ಡ ಪ್ರಯತ್ನ ನಮ್ಮದು, ಬೇರೆ ಬೇರೆ ಪ್ರಯತ್ನ ಅಲ್ಲ. ಇವಾಗ ನಾವೇನು ಕರ್ಮ ಉಪಾಸನೆ ದಾಟಿ ಬಂದೀವಿ, ಜ್ಞಾನಕ್ಕೆ ಬಂದಿದ್ದೀವಿ. ಎಷ್ಟು ಪೂಜೆ ಮಾಡಿದ್ರೇನು, ಎಷ್ಟು ಮಾಡಿದ್ರೇನು, ಅದಕ್ಕೆ ಮೂಲ ಉದ್ದೇಶ ಏನು? ಯಾವುದು ಕಾಮ್ಯ ಭಾವನೆಯಿಂದ ಮಾಡಿದಾಗ ಇಹಲೋಕದಲ್ಲಿ ನಾವು ಸುಖವನ್ನು ಹೊಂದಬೇಕಪ್ಪ ಅಂತ ಕಾಮ್ಯ ಭಾವನೆಯಿಂದ ಮಾಡ್ಬೋದು. ಆದರೆ ನಿಷ್ಕಾಮ ಭಾವದಿಂದ ಮಾಡಿದಾಗ ಏನಾಗ್ತದೆ? ಅಂತಃಕರಣ ಶುದ್ಧ ಆಗ್ತದೆ. ಆ ಶುದ್ಧ ಆದಂಥ ಅಂತಃಕರಣದಲ್ಲಿ ಈ ವಿಚಾರಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇದನ್ನು ನೀವು ಇಂಥ ಒಂದು ಮೋಕ್ಷ, ಇಂಥ ಆನಂದವನ್ನು ನಾವು ಪಡ್ಕೊಳ್ಬೇಕಾಗಿತ್ತಂತಂದ್ರೆ ಏನು ಮಾಡಬೇಕು? ಹೆಂಡತಿ, ಮಕ್ಕಳು, ಸಂಸಾರ, ಈ ಶರೀರದ ಮೇಲೆ ಇರುವಂಥ ಮೋಹ, ಜಗತ್ತಿನ ಮೇಲಿರುವಂಥ ಮೋಹ, ಆಸ್ತಿ ಮೇಲಿರುವಂಥದ್ದು, ಈ ಅಹಂಕಾರ ಮಮಕಾರ, ಇವೆಲ್ಲವನ್ನು ತ್ಯಾಗ ಮಾಡಬೇಕಾಗ್ತದೆ, ಬಿಡಬೇಕಾಗ್ತದೆ. ಹೆಂಗೆ ತ್ಯಾಗ ಮಾಡ್ಬೇಕ್ರಿ? ಬಿಟ್ಟು ಎಲ್ಲರೂ ಹೋಗ್ಬೇಕೇನ್ರಿ? ಎಲ್ಲಿ ಹೋಗೋದು ಬೇಡ. ಅದ್ರ ಮೇಲೆ ಉದಾಸೀನ ಭಾವ ಬರೋವಂಥದ್ದು, ಅದ್ರ ಮೇಲೆ ಮೋಹ ಬಿಟ್ಟು ಮಮಕಾರ, ಅಹಂಕಾರ ಮಮಕಾರ ಇವೆರಡು ಇರಲಾರ್ದಂಗೆ ಆಯಿತು ಅಂತಂದ್ರೆ ಅದು ನೀ ಗೆದ್ದಂಗೆ. ಅದಕ್ಕೆ ಈ ರೀತಿ ಮಾಯ ಅನ್ನುವಂಥ ಈ ಸ್ತ್ರೀ, ಪುತ್ರ, ಧನ, ಕನಕ ಇವೆಲ್ಲ ಬಿಡಬೇಕಾಗ್ತದೆ. ಈ ಮೋಹ ನಿವೃತ್ತಿ ಆಗಬೇಕಾಗ್ತದೆ. ನಿವೃತ್ತಿ ಆಗದೆ ಇದ್ರೆ ಈ ಮೋಕ್ಷ ಅನ್ನುವಂಥ ಸ್ತ್ರೀ ನಿನಗೆ ಒಲಿಯಂಗಿಲ್ಲ. ಮೋಹ ಒಳಗಡೆ ಅಹಂಕಾರ ಮಮಕಾರ ಕುಂತಿತ್ತು, ಗಟ್ಟಿಯಾಗಿ ಕುಂತೇಲಿ ಬಿಡಂಗಿಲ್ರಿ ಅಂತಂದ್ರೆ ಬಿಡಬೇಕಾಗ್ತದೆ ಅಂತ ಹೇಳ್ತಾರೆ ಮಹಾತ್ಮ. ಅದಕ್ಕೆ ನೋಡ್ರಿ, ಅನಾರೋಗ್ಯ ಆದಾಗ ಡಾಕ್ಟ್ರು ಮತ್ತು ಪತ್ತೆ ಹೇಳ್ತಾರಿಲ್ಲ, ಇದನ್ನು ಬಿಟ್ಕೊಳ್ಳೋದು ನೀನು ಕಡಿಮೆ ಆಗ್ತದಪ್ಪ ಅಂತಾರೆ, ಹೌದಲ್ಲ? ಅದ್ರಂಗೆ ಇಲ್ಲಿ ಕೂಡ ನೀನು ಇಂಥ ಅಹಂಕಾರ ಮಮಕಾರ ನೀನು ಏನು ಎದ್ರ ಮೇಲೆ ಇಟ್ಟಿದ್ದ ಅಹಂಕಾರ ಮಮಕಾರ ಮಿಥ್ಯೆ ಆಗಿರುವಂಥ ವಸ್ತುವಿನ ಮೇಲೆ ಇಟ್ಕೊಂಡು ಕುಂತಿದ್ದೆಪ್ಪ. ಇದು ಸುಮ್ಮನೆ ತೋರ್ದಂಗೆ ಆಕತ್ತದ. ಹೆಂಗೆ ಕನಸು ಯಾರನ್ನ ಸತ್ಯ ಅಂದ್ಕೊಂಡಿವಿ ಅಂದ್ರೆ ಕನಸಿನಾಗ ಸತ್ಯನೇ ಅಂದ್ಕೊಂಡಿರ್ತೀವಿ, ಹೊರಗೆ ಬಂದಮೇಲೆ ಅದು ಮಿಥ್ಯ ಅಂತ ಅನಿಸ್ಕೊಳತ್ತದ, ಹೌದಲ್ಲ? ಅದಕ್ಕೆ ಕನಸಿನಲ್ಲಿ ನಾವು ಪ್ರಯತ್ನ ಪಡಬೇಕಾಗಿಲ್ಲ ಜಾಗೃತಿ ಬರೋಕೆ. ಆಟೋಮೆಟಿಕ್ ಕನಸು ಬೀಳ್ತದೆ. ನಾವು ಪ್ರಯತ್ನ ಮಾಡಿದ್ರೆ ಜಾಗೃತ ಸ್ಥಿತಿಗೆ ಬರ್ತೀವಿ. ಆದರೆ ಈ ಜಾಗೃತ ಸ್ಥಿತಿ ಅನ್ನುವಂಥದ್ದು ಇದು ಒಂದು ಕನಸು. ಈಗ ನಾವು ಸಂಸಾರದೆಲ್ಲ ಮಾಡಾಕತ್ತೀವಲ್ಲ, ಇದೇನು ಸದ್ಯ ಐತೇನು ಅನ್ನಂಗೆ ತೋರಕತ್ತದ ನಮ್ಗೆ. ನಾವು ಇದರಲ್ಲೇ ಬಿದ್ದು ಹೊರಳಾಡ್ತಾ ಇದ್ದೀವಿ. ಇದು ಒಂದು ಕನಸು ಅಂತ ನಾವು ತಿಳ್ಕೊಬೇಕಾಯ್ತಂದ್ರೆ ಸತತ ಸದ್ಗುರುವಿನ ಒಂದು ಶ್ರವಣ, ಸದ್ಗುರುವಿನ ಮುಖಾಂತರ ಒಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡಾಗ ಈ ಜಾಗ್ರಂತೆ ನಾವಿದು ಈ ಸಂಸಾರಗಳನ್ನು ಮಾಡ್ತಾ ಇದ್ವಲ್ಲ, ಜನನ ಮರಣ
ಅನ್ನುವಂಥದ್ದು, ಇದ್ರ ಮಧ್ಯೆ 84 ಲಕ್ಷ ಜೀವರಾಶಿಯಿಂದ ಹುಟ್ಟಿ ಬರುವಂಥ ಶರೀರಗಳು ಇವೆಲ್ಲ ಮಿಥ್ಯೆ ಅನಿಸ್ಕೊಳ್ತವೆ ಯಾವಾಗ ಸದ್ಗುರು ಮುಖಾಂತರ ಜ್ಞಾನವನ್ನು ಪಡ್ಕೊಂಡಾಗ. ಅಜ್ಞಾನದಿಂದ ಇವೆಲ್ಲ ತೋರಿದಂಗೆ ಆಗಕತ್ತೇವ, ಆದ್ರೆ ಸತ್ಯ ಏನಂದ್ರೆ ಮಿಥ್ಯೆ. ಈ ಕಣ್ಣು ಇಷ್ಟೆಲ್ಲ ನೋಡ್ತದೆ, ದೃಶ್ಯವಾದ ಪ್ರಪಂಚವನ್ನು ಎಲ್ಲ ನೋಡ್ತದೆ, ಆದ್ರೆ ಸತ್ಯ ಏನು? ಅದು ಮಿಥ್ಯೆ. ಅದಕ್ಕೆ ಒಂದಲ್ಲ ಒಂದು ಸಲ ನಾಶ ಆಗಿ ಹೋಗುವಂಥದ್ದು, ಒಂದಲ್ಲ ಒಂದು ಸಲ ಅಂತ ಬೇಡ, ದಿವಸದಾಗ ನಾಶ ಆಗ್ತದೆ. ಹೆಂಗೆ ನಾಶ ಆಗ್ತದೆ ರೀ ಅಂತಂದಾಗ, ಮತ್ತು ಜಾಗ್ರ ಸ್ವಪ್ನ ಸುಸುಪ್ತಿ ಐತಲ್ಲ, ಮತ್ತು ಸುಸುಪ್ತಿ ಒಳಗೆ ಈ ಪ್ರಪಂಚ ಐತೇನು ಅಂದರೆ ಇಲ್ಲ, ಇಲ್ಲೇ ಮಾಯ ಆಗಿಬಿಡ್ತದೆ. ಮತ್ತು ಬೇರೆ ಸತ್ತ ಮೇಲೆ ಮಾಯ ಆಗೋದಲ್ಲ. ದೃಶ್ಯವಾದ ಪ್ರಪಂಚ ಇಲ್ಲರಿ, ಸತ್ತ ಮೇಲೆ ಮಾಯ ಆಗ್ತಿದ್ರಿ, ಸಂಸಾರ ಮಾಯ ಆಗ್ತಿದ್ರಿ, ಆದಮೇಲೆ ಏನು ರೀ ನಮಗೆ ಗೊತ್ತಿಲ್ಲ ಅಂತ ನಾವು ಅನ್ಬೋದು. ಆದರೆ ಪ್ರತಿ ದಿವಸ ಅನುಭವಿಸ್ತಾ ಇದ್ದೀವಿ. ರಾತ್ರಿ ಬೆಳಗ್ಗೆಯಿಂದ ಎಲ್ಲ ವ್ಯವಹಾರ ಮಾಡ್ತೀವಿ, ಆದರೆ ಸುಸುಪ್ತಿಯಲ್ಲಿ ಸಂಸಾರ ಇದು ಐತೇನು, ಶರೀರ ಐತೇನು, ಹೆಂಡತಿ ಮಕ್ಕಳು ಅದಾರೇನು, ರೊಕ್ಕ ರೂಪಾಯಿ ಏನಿಲ್ಲವೇ ಇಲ್ಲ. ಮತ್ತು 7-8 ಗಂಟೆ ಮಲಗಿರ್ತಿದ್ವಿ, ಎಲ್ಲವನ್ನು ಬಿಟ್ಟು ಮಲಗಿರ್ತೀವಿ, ಹೌದಲ್ಲ? ಮತ್ತು ಅದೆಲ್ಲ ಮಿಥ್ಯೆ ಆಗೋದಿಲ್ಲ. ಮತ್ತು ಸತ್ಯ ಇದ್ರೆ ಹಿಡ್ಕೊಂಡೇ ಕುಂದಿರ್ಬೇಕು ಅಷ್ಟು. ಅದಕ್ಕೆ ಇದು ಪ್ರಾಕ್ಟಿಕಲಾಗಿ ನಾವು ತಿಳ್ಕೊಳ್ಬೇಕು, ಅಂದರೆ ಇದು ಸತ್ಯ ಅಲ್ಲ ಅಂತ ಈ ರೀತಿ ತಿಳ್ಕೊಳ್ಳುವಂಥದ್ದು. ಮತ್ತು ಇನ್ನು ವ್ಯವಹಾರದಲ್ಲಿ ಹುಡುಗ ಒಳ್ಳೆಯವನದಾನ, ಹುಡುಗನಿಗೆ ಲಗ್ನ ಆಗಿಲ್ಲ, ಮತ್ತು ಯಾವ ದೋಷಗಳಿಲ್ಲ, ಆಮೇಲೆ ಪರಸ್ತ್ರೀ ಸಂಘ ಇಲ್ಲ ಅಂತ ಹೇಳಿದಾಗಾದರೂ ಕೂಡ ಮತ್ತು ಏಕಾಂತ ಸ್ಥಳದಲ್ಲಿ ಮಾತಾಡೋಣ ಅಂತ ಹೇಳ್ತಾರೆ. ಮಾತಾಡಬೇಕಾದ್ರೆ ಏಕಾಂತ ಸ್ಥಳ ಹೇಗೆ ಬೇಕೋ ಹಾಗೆ, ಮತ್ತು ಈ ರೀತಿ ಅಲ್ಲಿ ಕುಂತು ಮಾತಾಡುವಂಥದ್ದು, ಇವೆಲ್ಲ ಅಲ್ಲಿ ವ್ಯವಹಾರ ನಡೀತದೆ. ಮತ್ತು ಇಲ್ಲಿ ಕೂಡ ಬುದ್ಧಿಯು ಆತ್ಮನಲ್ಲಿ ಲಯ ಆಗಬೇಕಾಗಿತ್ತಂದ್ರೆ ನಾಮ ರೂಪ ವಿಷಯಗಳ ರಹಿತ ಈ ಬುದ್ಧಿ ಆತ್ಮನಲ್ಲಿ ಲಯ ಆಗಬೇಕಾಗ್ಯದ. ಹೆಂಗೆ ಲಯ ಆಗ್ತದಪ್ಪ ಅಂತಂದ್ರೆ ಹೇಳ್ತಾರೆ ಅವರು, ಈ ಬುದ್ಧಿ ಆತ್ಮನಲ್ಲಿ ಲಯ ಆಗಬೇಕಾಗ್ತದೆ. ಹಂಗೆ ಆಗಬೇಕಾದ್ರೆ ನಾಮ ರೂಪ ವಿಷಯಗಳು ಯಾವ ಇರಬಾರ್ದಲ್ಲಿ, ಆ ಸ್ಥಳದಲ್ಲಿ ಪ್ರಾಪ್ತಿ ಆಗದ ವಿನಃ ನೋಡ್ರಿ. ಯಾಕಂತಂದ್ರೆ ಆ ರಹಿತವಾದಂಥ ಏನು ನಾಮರೂಪ ಇರದೇ ಇರುವಂಥ ಸ್ಥಳದಲ್ಲಿ ಅಂದ್ರೆ ಮನಸ್ಸು ಏಕಾಗ್ರತೆಯಿಂದ ಇರಬೇಕಲ್ಲಿ. ಮನಸ್ಸು ಏಕಾಗ್ರತೆ ಇರಲಿಲ್ಲ ಅಂತಂದರೆ ಇದು ಮೋಕ್ಷ ಸುಖ ಪ್ರಾಪ್ತಿ ಆಗಲ್ಲ. ಯಾವಾಗಲೂ ಅದಕ್ಕೆ ಸಾಧನೆ ಮಾಡ್ಬೇಕ್ರಿ ಅಂದರೆ ಏನು ಮಾಡ್ಬೇಕು? ಸಾಧನೆ ಎಲ್ಲರೂ ಯುದ್ಧ ಮಾಡ್ಬೇಕು ಹೋಗಿ ಏನಿಲ್ಲ, ಮನಸ್ಸನ್ನು ಸ್ವಲ್ಪ ಏಕಾಗ್ರತೆ ತೊಗೊಳ್ತಾ ಬರ್ಬೇಕು ಪ್ರತಿ ದಿವಸ. ನಾವು ಬಹಳಷ್ಟು ಜನ ಕೇಳಿದ್ದೀವಿ, ಮನಸ್ಸು ಸರಿ ಇಲ್ಲರಿ ನಮ್ದಂತಾರೆ. ಯಾಕೆನ್ರಿ ಮನಸ್ಸು ಸರಿ ಇಲ್ಲ? ನನ್ನ ಮನಸ್ಸು ಹಂಗಿಲ್ರಿ, ಅದು ಬ್ಯಾರೇನೇ ಐತಂತಾರೆ. ಅಲ್ಲಪ್ಪ, ಬ್ಯಾರೇನೇ ಐತೆ ಅಂತ ಹೇಳ್ತಿದ್ದೆ ಅಂತಂದ ಮೇಲೆ ಮತ್ತು ಅದಕ್ಕೆ ಸರಿ ಮಾಡ್ಬೇಕಲ್ಲ, ನೀನೇ ಬೇರೆ ಇದ್ದಿ, ಮನಸ್ಸು ಬೇರೆ, ಅದು ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಆಗ್ತದೆ, ಯಾಕಾಗಂಗಿಲ್ಲ? ಅದಕ್ಕೆ ಅಂಥ ಮನಸ್ಸಿತ್ತಂದ್ರೆ ಸದ್ಗುರುವಿನ ವಾಕ್ಯವನ್ನೇ ಕೇಳೋಕೆ ಹಚ್ಚಿ ಪ್ರತಿ ದಿವಸ ಅದಕ್ಕೆ ತಿದ್ದಿದಾಗ 1 ದಿವಸ 2 ದಿವಸ 3 ದಿವಸ ಬರ್ತಾ ಅದಕ್ಕೆ ರೂಢಿ ಆಗ್ತದೆ ಮನಸ್ಸಿಗೆ. ಅವಾಗ ಏನಾಗ್ತದೆ, ಕೇಳ್ತಾ ನಾವು ಹೆಂಗದೀವಿ, ನಮ್ಮೊಳಗಡೆ ಎಂಥ ಗುಣಗಳು ಅದಾವ, ನಾವು ಏನನ್ನು ಬಿಟ್ಕೊಳ್ಬೇಕು, ಏನನ್ನು ಹಿಡ್ಕೊಳ್ಬೇಕು ಅನ್ನುವಂಥ ಎಲ್ಲ ಹಿಡ್ತಾ ಗುರುನಾಥ ತಿಳಿಸಿಕೊಡ್ತಾನೆ ನಿನಗೆ. ಈ ತಿಳ್ಕೊಂತ ಹೋದಂಗೆ ನಿನ್ನ ಮನಸ್ಸು ಏನಾಗ್ತದೆ ನಿನಗೆ ಗೊತ್ತಾಗ್ತದೆ. ಏಕಾಗ್ರತೆ, ಮನಸ್ಸಿನ ಏಕಾಗ್ರತೆ ಬರುವಂಥದ್ದು ಇದು ಇರದೇ ಇದ್ರೆ ಮೋಕ್ಷ ಆಗ್ತದೆ. ಆದರೆ ಸ್ವಲ್ಪ ಮೊದಲು ನಾವು ಪ್ರಯತ್ನ ಪಡಬೇಕು. ಹೆಂಗಂದ್ರೆ ಸದ್ಗುರುಗಳ ಮುಖಾಂತರ ಕೇಳಬೇಕಾದ್ರೆ ಅಥವಾ ಅಲ್ಲಿ ಕುಂತು ಈ ವಿಷಯಗಳನ್ನು ಕೇಳಬೇಕಾದಾಗ ಶಿಷ್ಯ ಕೂಡ ಒಂದು ಭಾಳಷ್ಟು ಕೆಲಸಗಳನ್ನು ಮಾಡ್ಕೊಳ್ಬೇಕಾಗ್ತದೆ. ಹೆಂಗಂದ್ರೆ ವಿವೇಕ ಬರಬೇಕಾದ್ರೂ ಕೂಡ ಹಿಂದಿನ ಸಂಸ್ಕಾರ, ಪುಣ್ಯದ ಫಲದಿಂದ ವಿವೇಕ ಬರ್ತದೆ. ಇದು ಸತ್ಯ ಯಾವುದು ಮಿಥ್ಯೆ ಯಾವುದು ಅನ್ನುವಂಥ ಭಾವ ಬಂದು ಸತ್ತಿದು ಎಷ್ಟು ಸಂಸಾರ ಮಾಡಿದ್ರೂ ಇಷ್ಟೇ ಅದು. ಹಿಂದಲವ್ರನ್ನ ಮಾಡಿ ಎಲ್ಲನೂ ನಮ್ಗೆ ಬಿಟ್ಟು ಹೋಗ್ಯಾರ, ಹೌದಿಲ್ಲ? ಏನು ಮಾಡ್ಯಾರಂದ್ರೂ ಕೂಡ ಯಾರನ್ನ ಒಯ್ದಾರನ ಎಲ್ಲ ಇಲ್ಲೇ ಬಿಟ್ಕೇಸ್ ಹೋಗ್ಯಾರ. ಯಾರು ತಿಂತಾರೋ, ಯಾರು ನೀನು ಇಟ್ಟಂಥ ಆಸ್ತಿ ಯಾರು ಮಾರ್ಕೋತಾರೋ, ಯಾರು ಮಜಾ ಮಾಡ್ತಾರೋ, ಯಾರು ತಿಂತಾರೋ, ನೀ ಮಾತ್ರ ತಿನ್ನಲಾರ್ದು. ಅದಕ್ಕೆ ಹೇಳ್ತಾರೆ, ದಾನ ಧರ್ಮ ಮಾಡಲಿಲ್ಲ ನಿನ್ನ ಕರಗಳು, ತೀರ್ಥಕ್ಷೇತ್ರ ನೋಡಲಿಲ್ಲ ನಿನ್ನ ಕಂಗಳು, ಸದ್ವಿಚಾರ ಕೇಳಲಿಲ್ಲ ನಿನ್ನ ಕಿವಿಗಳು, ಬರಲಿಲ್ಲ ಬಾಯಿಯಿಂದ ಹಿತದ ನುಡಿಗಳು. ಎಷ್ಟು ಅದ್ಭುತವಾಗಿ ಆತಲ್ಲ.
ಅವರಿಗೆ ಇರಲಿ, ಇವರಿಗಿರಲಿ, ಮಕ್ಕಳಿಗಿರಲಿ, ಮರಗಳಿಗಿರಲಿ, ಮುಂದಲವರಿಗಿರಲಿ, ತಲಾಂತರಿರಲಿ ಅಂಥೇಳಿ ನೀವು ಒಬ್ರಿಗೆ ದಾನ ಧರ್ಮ ಮಾಡದೆ, ಏನೋ ಒಂದು ಮಹಾತ್ಮರ ವಾಕ್ಯಗಳನ್ನು ಕೇಳದೆ, ಒಂದು ತೀರ್ಥಯಾತ್ರೆ ಕೂಡ ಮಾಡದೆ, ಪುಣ್ಯದ ಕೆಲಸಗಳನ್ನು ಮಾಡದೆ ಹಾಗೆ ಹೋಗ್ತೀಯಲ್ಲ ಮೂರ್ಖ ಅಂತ ಹೇಳ್ತಾರೆ. ಈ ಜಗತ್ತಿನ ಪ್ರತಿಯೊಬ್ಬರು ಬಂದಾರಂದ್ರೂ ಕೂಡ ಅವ್ರವ್ರ ಪ್ರಾರಬ್ಧ ಕರ್ಮವಾಗಿ ಬಂದಿದ್ದಾರೋ. ನೀ ಏನು ಇಡ್ತಿದೆ ಅವರಿಗೆ? ನೀ ಮೊದಲು ತಿಳ್ಕೊ, ನೀ ಮೊದಲು ಮಾಡ್ಕೊ. ಈ ಶರೀರ ನಿನಗಾಗಿ ಬಳಸಂತ ಹೇಳಿದ್ದಾರೆ, ಕಿವಿ ಮಾತು ಹೇಳಿದ್ದಾರೆ ಮಹಾತ್ಮರು. ಅದನ್ನು ನಾವು ಕಿವಿಯಾಗಿ ಕೇಳಿಬಿಟ್ಟು ಕೇಸಿ ನಾವು ಅದನ್ನು ಏನು ಮಾಡಬೇಕು? ಬೆಳೆಸ್ಬೇಕು. ಸದ್ಗುರುವಿನ ವಾಕ್ಯವನ್ನು ಕಿವಿಯಾಗಿ ಇಟ್ಕೊಳ್ಬೇಕು, ಕಿವಿಯಾಗಿ ಹಾಕ್ಕೊಂಡು ನಮ್ಮೊಳಗೆ ನಾವೇ ತಿಳ್ಕೊಳ್ಬೇಕಿದು. ಮಂದಿಗೆ ಹೇಳೋದು ಅಲ್ಲಿದು. ನಾ ಹಿಂಗೆ ತಿಳ್ಕೊಳಕತ್ತೀನಿ ರೀ, ಹಂಗೆ ತಿಳ್ಕೊಳಕತ್ತೀನಿ ರೀ, ನಾ ದೊಡ್ಡ ಪಂಡಿತೀನಿ ರೀ. ಹಂಗಲ್ಲ, ನಿನ್ನ ಒಳಗಿನ ಕೆಲಸ ಇದು ಯಾರು ಮೆಚ್ಚಬೇಕನ್ನುವಂಥದ್ದಿಲ್ಲ, ಯಾರು ನಿನ್ನ ಕರೆದು ಕೇಸಿ ಸನ್ಮಾನ ಮಾಡ್ಬೇಕನ್ನುವಂಥದ್ದಲ್ಲ, ಏನಲ್ಲ. ನೀ ಬಂದು ಕೆಲಸ ಆಗಬೇಕಾಗ್ಯದ. ಇಲ್ಲಿ ಮೊದಲು ಮುಖ್ಯ ಹುಟ್ಟಿದ ಕೆಲಸ ಆಗ್ಬೇಕಾಗ್ಯದ. ಹುಟ್ಟಿ ಮಾನವ ಶರೀರ ತೊಗೊಂಡೇನು ಬಂದಿದೆಯಲ್ಲ, ಅದ್ರ ಕೆಲಸ ಮೊದಲು ಲಾಭ ಆಗಬೇಕಾಗ್ಯದ. ಏನಾಗ್ಬೇಕು ಲಾಭ ನೋಡ್ರಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವನ್ನು ಕೊಟ್ಟೆ ಭವಭವಂಗಳಲ್ಲಿ. ನಿನಗೊಂದು ದೇಹವನ್ನು ಕೊಟ್ಟು ತಪವಾಂತು ಘನಶಂಭುಲಿಂಗವಾಗಿರಲು. ಒಳ್ಳೆ ಮನುಷ್ಯ, ಎಂಥ ಮೂರ್ಖನಪ್ಪ ನೀನು. ಇಂಥ ಒಂದು ಅರಿಷಡ್ ವರ್ಗಗಳಿಗೆ ಪ್ರತಿ ಜನ್ಮದಲ್ಲಿ ಒಂದೊಂದು ಜನ್ಮಗಳನ್ನು ಕೊಟ್ಕೊಂತ ಬಂದಿದ್ದಿ. ಈ ಜನ್ಮದಲ್ಲರ ನಿನಗಾಗಿ ಬಳಸುವ ಈ ಶರೀರವನ್ನು ಮಂದಿಗೆ ಬಳಸೋಕೆ ಹೋಗ್ಬೇಡ. ಮಂದಿ ಯಾರ್ರೀ ಹೇಳ್ತಾರಲ್ಲ, ಈ ಮನಸ್ಸಿನ ಮಾತು ಕೇಳೋಕೆ ಹೋಗ್ಬೇಡ. ಇವರೆಲ್ಲ ಅದಾರ ನೋಡ್ರಿ, ಒಳಗನ ಅದಾವ. ಇವೆಲ್ಲ ಭಾಳ ಅದಾವೆ. ಯಾಕಂತಂದ್ರೆ ಯಾವ್ದ್ರಾಗ ಸುಖ ಐತೇನು, ಇದ್ರಾಗ ಸುಖ ಐತೇನು, ಇದೆಲ್ಲ ಒದ್ದಾಡುವಂಥದ್ದು. ಮತ್ತು ಹೆಂಡತಿ ಮಕ್ಕಳು ಸಂಸಾರ ಎಷ್ಟು ಜಂಜಾಟ. ಎಂಥ ಒಂದು ಇದರಲ್ಲಿ ಅದಕ್ಕಾಗಿ ಕಳಿಬೇಡಪ್ಪ ಈ ಶರೀರವನ್ನು. ಅದಕ್ಕೆ ಕಿವಿ ಮಾತು ಹೇಳ್ತಾರೆ ನೋಡು, ನೀ ಮಾಡಿ ಹೆಂಡತಿ ಮಕ್ಕಳ ಜೊತೆ ಮಾಡಿ ಸಂಸಾರ ಮಾಡು, ಇಲ್ಲ ಅಂತಿಲ್ಲ. ಎಲ್ಲ ವ್ಯವಹಾರ ಮಾಡು, ಸಂಸಾರ ಮಾಡು, ಉಣು ತಿನ್ನು, ಏನು ಬಿಡು ಅಂತ ಹೇಳಿಲ್ಲ ಅವರು. ಆದ್ರೆ ಅದರ ಒಂದು ಹುಷಾರ್ತನ ಹೇಳುತ್ತಾರೆ. ಏನು ಹೇಳ್ತಾರೆ? ಅದ್ರ ಮೇಲೆ ಮೋಹ ಇಡಬೇಡ ಅಷ್ಟೇ, ಅದ್ರ ಮೇಲೆ ಮಮಕಾರ ಇಡಬೇಡ. ಮತ್ತು ಎಲ್ಲನೂ ಮಾಡು, ನಿನಗೆ ಯಾರು ಬೇಡ ಅನ್ನಂಗಿಲ್ಲ. ಅದಕ್ಕೆ ಈ ಶರೀರ ನಿನಗಾಗಿ ಮೀಸಲಿಟ್ಕೋ ಅಂತ ಒಂದು ಕಿವಿ ಮಾತು ಹೇಳ್ತಾರೆ. ಅದು ನಿನ್ನೊಳಗೆ ತಿಳ್ಕೊಬೇಕು, ನಿನ್ನೊಳಗೆ ಖುಷಿ ಪಡ್ಬೇಕು. ಗುರುಗಳು ಹಿಂಗೆ ಹೇಳ್ಯಾರಪ್ಪ, ನಾ ತಿಳ್ಕೊಬೇಕು ಅನ್ನುವಂಥದ್ದು ನಿನ್ನೊಳಗೆ ಬರಬೇಕದು. ಮತ್ತು ಇದೇನು ತೆಗೆದು ತೋರ್ಸೋದಿರ್ತದನ್ನು, ಏನಾದರೂ ಹಿಂಗೆ ಗೊಂದಾರ ಗುರುಗಳು ಹೆಂಗ್ರಿ ಮಾಡೋದು, ಹಿಂಗೆ ಎಲ್ಲರೂ ಹೇಳ್ಕೊತ ತಿರುಗಾಡೋದಿರ್ತದನ್ನು. ಇಲ್ಲ, ಅದು ನಮಗೆ ನಮ್ಮ ಪುಣ್ಯದ ಫಲದಿಂದ ಸದ್ಗುರು ವಾಕ್ಯ ನಮಗೆ ತಿಳಿಸಿದಾನೆ. ಹಾಗಾಗಿ ಅದನ್ನು ನಾವು ಆ ರೀತಿಯಾಗಿ ನಡ್ಕೊಳಕ್ಕೆ ಪ್ರಯತ್ನ ಪಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಚಿತ್ತ ಏಕಾಗ್ರತೆ ಅಂದ್ರೆ ಮನಸ್ಸು ಭಾಳಷ್ಟು ಒಂದು ಏಕಾಗ್ರತೆ ಮಾಡ್ಕೊಳ್ಬೇಕಾಗ್ತದೆ. ಅದು ನಮ್ಮ ಕೈಯಾಗ ಅದ. ಅದಕ್ಕೆ ಶಮ ದಮ ತಿತಿಕ್ಷೆ ಉಪರತಿ ಶ್ರದ್ಧಾ ಸಮಾಧಾನ ಇವೆಲ್ಲ ಮಾಡಿಕೊಂಡು ಸದ್ಗುರು ವಾಕ್ಯವನ್ನು ಕೇಳಬೇಕಾಗ್ತದೆ. ಶ್ರದ್ಧಾ ಸಮಾಧಾನ ಏನು? ಅವಿವೇಕ ವೈರಾಗ್ಯ. ಯಾವಾಗ ನಿನಗೆ ಸತ್ಯ ಮಿಥ್ಯೆ ಅಂತ ಗೊತ್ತಾಯ್ತು ಅಂದ್ರೆ ವೈರಾಗ್ಯ ಬರ್ತದೆ. ಸತ್ಯ ಮಿಥ್ಯೆನೇ ಗೊತ್ತಾಗಲಿಲ್ಲ ಅಂದರೆ ವೈರಾಗ್ಯ ಹೆಂಗೆ ಬರ್ತದೆ ಹೇಳ್ರಿ? ಹೌದಪ್ಪ, ಈ ಜಗತ್ತು ಕಾಣುವಂಥದ್ದೆಲ್ಲ ಮಿಥ್ಯೆ ಐತೆ ಅಂತ ನಮ್ಗೆ ಯಾವಾಗ ಸಂಪೂರ್ಣವಾಗಿ ಅಳವಡ್ತದ ಮನಸ್ಸಿನಲ್ಲಿ, ಆವಾಗ ಏನು ಮಾಡಿದ್ರು ಮಿಥ್ಯೆ ಐತಲ್ಲಪ್ಪ. ಏನು ಮನೆ ಕಟ್ಟಿದ್ರು ಕೂಡ ಒಂದಲ್ದೊಂದು ಸಲ ಬಿಟ್ಟು ಹೋಗ್ತೀವಿ. ಏನು ರೊಕ್ಕ ರೂಪಾಯಿ ಇಟ್ಟರು ಕೂಡ ಹಿಂದಲವ್ರಿಗೆ ಬಿಟ್ಟು ಹೋಗ್ತೀವಿ. ಯಾವನು ತಿಂತಾನೋ, ಯಾವ ಮಾರ್ತದೋ, ಯಾವುದು ತಿರುಗಾಡ್ತದೋ, ಮಜ್ಜೆ ಉಡಾಯಿಸ್ತದೋ ಗೊತ್ತಿಲ್ಲ ನಮ್ಗೆ. ಆದಮೇಲೆ ಏನು ಗೊತ್ತಿರ್ತದ ನಮ್ಗೆ? ಇಲ್ಲಲ್ಲ. ಆಯ್ತು ಬಿಡು, ಉಣ್ತೀವಿ ತಿಂತೀವಿ, ದಾನ ಧರ್ಮ ಮಾಡಿ ಎಷ್ಟಾಗ್ತದೆ ಅಷ್ಟು ಉಳಿದಷ್ಟು ಉಳಿಲಿ, ತಿಂದವ್ರು ತಿನ್ನಲಿ, ಹೋದವ್ರು ಹೋಗಲಿ ಅಂತ ಹೊಂಟು ಬಿಡ್ತಾನೆ. ಅದಕ್ಕೆ ಉದಾಸೀನ ಭಾವ ಬಂದುಬಿಡ್ತದೆ. ಯಾಕಂದ್ರೆ ಸದ್ಗುರು ಹೇಳೇನಲ್ಲ, ಏನು ಈ ಕಾಣಿಸ್ತದೆ ಇದೆಲ್ಲ ಏನು ತೋರ್ತದೆ ಎಲ್ಲಟು ಇದು ಮಿಥ್ಯವಾಗಿರುವಂಥದ್ದು. ಎಲ್ಲ ಒಂದಲ್ದೊಂದು ಸಲ ಬಿಟ್ಟು ಹೋಗೋದು. ಹಿಂದಲವರು ನಿನಗೆ ಬಿಟ್ಟು ಹೋಗ್ಯಾರ, ನೀನು ಮುಂದಲವ್ರಿಗೆ ಬಿಟ್ಟು ಹೋಗ್ಬೇಕು. ಇವೆಲ್ಲ ತಿಳ್ಕೊಂಡು ಏನಾಗ್ತದೆ ಮನುಷ್ಯನಿಗೆ, ಅಲ್ಲಿ ಏನಾಗ್ತದೆ ಉದಾಸೀನ ಭಾವ ಬರ್ತದೆ. ಅದ್ರ ಮೇಲೆ ಮಮಕಾರ ಅನ್ನುವಂಥದ್ದು ಹೋಗ್ತದೆ. ಯಾವಾಗ ಇದು ಮಿಥ್ಯೆ ಆದಂತ ಯಾವಾಗ ನಮ್ಮ ಮನಸ್ಸಿನಲ್ಲಿ ದೃಢ ಆಗ್ತದೆ. ವಿಷಯಾದಿಗಳು ಹೆಂಗದಾವಪ್ಪ? ದೋಷದಿಂದ ಕೂಡಿದಾವೆ. ಅದರಿಂದ ಬೆನ್ನು ಬಿದ್ದರೆ ಇವತ್ತು ಯಾರು ಸುಖದಿಂದ ಅದಾರ ಹೇಳ್ರಿ? ಈಗ ದುಡ್ಡಿನಿಂದ, ಆಸ್ತಿಯಿಂದ, ಸಂಪತ್ತಿನಿಂದ ಬಿದ್ದಂಥವ್ರು ಸುಖದಿಂದ ಇರ್ತಾರೇನು? ಇಲ್ಲ. ಅದಕ್ಕೆ ಅದರಿಂದ ಬಿದ್ದಾಗ ನಿನಗೇನಾಗ್ತದಪ್ಪ ಅಂದ್ರೆ ದುಃಖನೇ ಆಗ್ತದೆ. ಅದಕ್ಕೆ ಅದರ ದೋಷ ದರ್ಶನ ನಿನಗೆ ಯಾವಾಗ ಆಯಿತು ಅಂದಾಗ ಆವಾಗ ವೈರಾಗ್ಯ ಬರ್ತದೆ. ಬೇಡಪ್ಪ ಬೇಡ, ಯಾವ್ದ್ರಿಂದನೂ ಹೋಗೋದು ಬೇಡ. ಗುರುನಾಥನ ವಾಕ್ಯಗಳನ್ನು ಕೇಳ್ಕೊಂಡು ಅದನ್ನು ತಿನ್ಕೊಂಡು ಅದನ್ನು ಉಣ್ಕೊಂಡು ಅದನ್ನೇ ಆನಂದಿಸೋಣ. ಯಾಕಂದ್ರೆ ಇದರಲ್ಲೇ ಆನಂದ ಐತೆ.
ಮಹಾತ್ಮರು ಇಂಥ ಆನಂದವನ್ನು ಪಡ್ಕೊಂಡ್ರವರು, ಇಂಥ ಆನಂದ ಇಂಥದನ್ನು ಪಡ್ಕೊಂಡ್ರೆ ಆಯ್ತು ಅನ್ನುವಂಥ ಭಾವ ಆವಾಗ ಬರ್ತದೆ. ಯಾವಾಗ ವಿವೇಕ ಆದಮೇಲೆ ವೈರಾಗ್ಯ ಬರ್ತದೆ. ಗೊತ್ತಾಯ್ತು ಅಂದ್ರೆ ವಿಷಯಾದಿಗಳ ದೋಷ ದರ್ಶನ ಆದಾಗ ನಮಗೆ ವೈರಾಗ್ಯ ಬಂತಂದಾಗ ಆವಾಗ ಕ್ಷಮೆ ಅಂದ್ರೆ ಮನಸ್ಸು ನಿಗ್ರಹ ಆಗ್ತದೆ, ಅಂದ್ರೆ ಅಂತರ್ಮುಖ ಆಗ್ತದೆ ಮನಸ್ಸು. ಅಂತರ್ಮುಖ ಆದಂಥ ಮನಸ್ಸು ಏನಾಗ್ತದ, ಇಂದ್ರಿಯಗಳು ಕೆಲಸ ಹತ್ತದನಂದ್ರೆ ಹತ್ತಂಗಿಲ್ಲ. ಯಾಕಂದ್ರೆ ಮನಸ್ಸೇ ಹಿಮ್ಮುಖ ಆಯಿತು, ಮನಸ್ಸೇ ಅಂತರ್ಮುಖ ಆಯ್ತು ಅಂದ್ರೆ ಇವು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅವೆಲ್ಲ ಸಪ್ಪೆ ಆಗಿಬಿಡ್ತಾವೆ. ಯಾಕಂದರೆ ಏನು ಕಣ್ಣಿಲ್ಲಿ ನೋಡ್ಬೇಕಂತ ಅನ್ನುವಂಥ ದೃಶ್ಯ ಭಾಳ ಚಂದವಾಗಿ ಕಾಣಕತ್ತದಂತ ಅದರಿಂದ ಮನಸ್ಸು ಹೋಗ್ತದಂದ್ರೆ ಏನು ಕಾಣುವಂಥದ್ದೆಲ್ಲ ಮಿಥ್ಯೆ ಐತಿ ಬಿಡಪ್ಪ, ಸತ್ಯ ಇದಕ್ಕೆ ಆಧಾರವಾಗಿರುವಂಥದ್ದು ಒಂದು ಸತ್ಯ ಸ್ವರೂಪ ಐತೆ. ಆ ಒಂದು ಸತ್ಯ ಸ್ವರೂಪದಲ್ಲಿ ಇರುವಂಥ ಒಂದು ಮನಸ್ಥಿತಿ ಉಂಟಾದಾಗ ಈ ಕಣ್ಣಿಲೆ ನೋಡುವಂಥದ್ದು, ಬಾಯಿ ರುಚಿ ನೋಡುವಂಥದ್ದು, ಕಿವಿ ಏನು ಕೇಳುವಂಥದ್ದು ಇವೆಲ್ಲ ಗೌಣ ಆಗಿಬಿಡ್ತಾವಲ್ಲಿ. ಹಂಗಾದಾಗ ದಮ ಅಂದರೆ ಇಂದ್ರಿಯಗಳು ನಿಗ್ರಹ ಆಗ್ತದೆ. ನಿಗ್ರಹ ಆದಾಗ ತಿತಿಕ್ಷೆ ಅನ್ನುವಂಥದ್ದು, ಸೈರಣೆ ಮಾಡುವಂಥದ್ದು, ತಾಳ್ಮೆ ಬರುವಂಥದ್ದು. ಏನೇ ಆಗಲಿ, ಮಳೆಗಾಲ ಆಗಲಿ ಚಳಿಗಾಲ ಆಗಲಿ, ಏನೇ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲವನ್ನು ಯಾಕಂದ್ರೆ ಅದು ಬರುವಂಥದ್ದು ಬಂದೇ ಅದಪ್ಪ, ಅದನ್ನು ಸಹನೆ ಮಾಡ್ಕೊಳ್ಳುವಂಥ ಭಾವ ಬರ್ತದಲ್ಲಿ. ಎಲ್ಲ ಯಾವುದೇ ಇರಲಿ ಅದನ್ನು ಸಹನೆ ಮಾಡ್ಕೊತ ಬರ್ತವೆ. ಉಪರತಿ ಶ್ರದ್ಧಾ ಬರುವಂಥದ್ದು, ಸದ್ಗುರುವಿನ ವಾಕ್ಯದ ಮೇಲೆ ಶ್ರದ್ಧೆಯಿಂದ ಕೇಳುವಂಥದ್ದು, ಸಮಾಧಾನ, ಮುಮುಕ್ಷತ್ವ ಕೇಳಬೇಕನ್ನುವಂಥ ಭಾವ ಇವೆಲ್ಲ ಇಟ್ಕೊಂಡು ಕುಂತು ಗುರುಗಳ ಮುಖಾಂತರ ಇದನ್ನು ಶಿಷ್ಯ ಕೇಳಬೇಕಾಗ್ತದೆ. ಕೇಳಿದಾಗ ಇದೆಲ್ಲ ಆಗ್ತದೆ. ಆವಾಗ ಅದು ಜ್ಞಾನ ಅನ್ನುವಂಥ ಮುಕ್ತಿ ಅನ್ನುವಂಥ ಸ್ತ್ರೀ ಒಲಿತಾಳೆ. ಅದಕ್ಕೆ ಇಂಥ ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ನಮ್ಮೊಳಗೆ ಐತೆ, ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ಬೊಮ್ಮವನ ಅರಿವೇನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನೇ ನೋಡಿ ಮನುಜರಂತ ಹೇಳ್ಯಾರ. ತಿಳಿದು ಮೊದಲ ತತ್ವಕುಳವೆಲ್ಲವನು ನೇತಿಗಳೆದು ಅವು ಅನಾತ್ಮಕವೆಂದು ಬಳಿಕವನು ಒಳಗಧಿಕರಣವೆನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವನ್ನು ಬಳಿ ವಿಡಿಯದೆ. ನೋಡ್ರಿ, ನಮ್ಮೊಳಗೆ ಇಲ್ಲಿ ನೋಡ್ಬೇಕಾಯ್ತು. ನಮ್ಮೊಳಗೆ ಒಂದು ಬಂಗಾರ ಐತ್ರಿ, ಒಳಗಡೆ ಬಂಗಾರ ಐತೆ. ಭೂಮಿ ಒಳಗೆ ಬಂಗಾರ ಇಲ್ಲೇನೋ, ಬಂಗಾರ ಐತೆ. ಸಮುದ್ರದಲ್ಲಿ ಮುತ್ತು ರತ್ನ ಇಲ್ಲೇನು ಅದಾವ. ಅದನ್ನು ನೋಡ್ಬೇಕಾದ್ರೆ ಸಮುದ್ರದ ಆಳಕ್ಕೆ ಹೋಗ್ಬೇಕಾಗ್ತದೆ. ಒಮ್ಮೆಲೆ ಸಿಕ್ಕಾವೇನ್ರಿ ಯಾರಿಗಾದ್ರೆ ಮುತ್ತು ರತ್ನಗಳು? ಅದ್ರ ಆಳಕ್ಕೆ ಹೋಗ್ಬೇಕಾಗ್ತದೆ, ಭಾಳಷ್ಟು ಕಷ್ಟಪಡ್ಬೇಕಾಗ್ತದೆ. ಅವಾಗ ಮುತ್ತು ರತ್ನ ಅಂತ ತೊಗೊಳ್ತಾರೆ. ಅದಕ್ಕೆ ಬೆಲೆ ಜಾಸ್ತಿ ಇರ್ತದೆ. ಈಗ ಬಂಗಾರ ಕೂಡ ಯಾಕೆ ಇಷ್ಟು ಬೆಲೆ ಜಾಸ್ತಿ ಅಂದ್ರೆ ಅದು ಬೇಗ ಸಿಗಂಗಿಲ್ಲ. ಅದು ಫಿಲ್ಟ್ರ್ ಆಗಿ ಮಾಣಿನಲ್ಲಿ ಇರುವಂಥ ಬಂಗಾರ ಫಿಲ್ಟ್ರ್ ಆಗಿ ಬಂಗಾರ ಆಗ್ತದೆ. ಅದು ಮತ್ತು ಬಂಗಾರದಾಗ ಇಟ್ಟರು ಕೂಡ, ಅದು ಮಣ್ಣಿನಲ್ಲಿ ಇಟ್ಟರು ಕೂಡ ಆ ಬಂಗಾರ ಯಾವತ್ತೂ ಅದಕ್ಕೆ ಮಾಸ್ ಬರೋಂಗಿಲ್ಲ. ಅಂದ್ರೆ ಅದಕ್ಕೆ ಯಾವ ರೀತಿಯಿಂದನೂ ದೋಷ ಬರೋಂಗಿಲ್ಲ, ಕಪ್ಪಾಗಂಗಿಲ್ಲ ಅಥವಾ ಅದು ನಾಶ ಆಗಂಗಿಲ್ಲ. ಅದು ಯಾಕಂದ್ರೆ ಮಣ್ಣಿನಲ್ಲೇ ಬಂದಂಥ ಬಂಗಾರ ಮತ್ತು ಮಣ್ಣಿನಲ್ಲೇ ಮುಚ್ಚಿಟ್ರು ಕೂಡ ಅದಕ್ಕೇನು ಆಗಂಗಿಲ್ಲ. ಅಷ್ಟೊಂದು ಶಕ್ತಿ ಇರ್ತದೆ. ಅದಕ್ಕೆ ಭಾಳಷ್ಟು ಬೆಲೆ ಜಾಸ್ತಿ. ಇವತ್ತು ಬಂಗಾರಕ್ಕೆ ಯಾಕೆ ಬೆಲೆ ಜಾಸ್ತಿ ಇದೆ ಅಂತಂದ್ರೆ ಅದು ಯಾವತ್ತು ನಾಶ ಆಗದೇ ಇರುವಂಥದ್ದು ಐತಿ. ಅದಕ್ಕೆ ಯಾವುದೂ ಒಂದು ಕುಂದು ಬರೋಂಗಿಲ್ಲ. ಅದಕ್ಕೆ ಒಂದು ಕಳೆಗುಂದಂಗಿಲ್ಲ ಅದು ಬಂಗಾರ. ಅದಕ್ಕೆ ಇಲ್ಲಿ ಕೂಡ ನಮ್ಮೊಳಗಡೆನೂ ಈ ಶರೀರ ಕೊಟ್ಟಾನ ದೇವರು ಅಂತಂದ್ರೆ, ಮತ್ತು ಇದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಇದು ಪಿಂಡಾಂಡ, ಇದ್ರೊಳಗೆ ಬಂಗಾರ ಇಲ್ಲ ಅಂತೀರೇನು? ಐತೆ. ಮತ್ತು ಹಂಗೆ ಸಿಕ್ಬಿಡ್ತದನು ಬಂಗಾರ? ಯಾರಿಗೇನು ಹಂಗೆ ಸಿಕ್ಕದನ? ಕಷ್ಟಪಡ್ಬೇಕಾಗ್ತದಲ್ಲ. ಹಾಗಾಗಿ ಇಲ್ಲಿ ಕೂಡ ನಮ್ಮ ಶರೀರದೊಳಗೆ ಬಂಗಾರ ಇಲ್ಲೇನು? ಐತೆ ಅಂದಾಗ ಕೋಶಗಳು ಅದಾವ ನೋಡ್ರಿ. ಯಾಕಂದ್ರೆ ಇಲ್ಲಿ ಇವನ್ನೆಲ್ಲ ನಾವು ಶೋಧನೆ ಮಾಡಬೇಕಾಗ್ತದೆ. ಹೆಂಗೆ? ಅದಕ್ಕೆ ತಿಳಿದು ಮೊದಲ ತತ್ವ ಕುಳವೆಲ್ಲವನ್ನು ನೇತಿಗಳದು ಅಂತ ಹೇಳ್ಯಾರವರು. ಈಗ ತಿಳ್ಕೊ, ಏನು ತಿಳ್ಕೊತಿ? ಹೌದಪ್ಪ, ನನ್ನ ಒಳಗೆ ಅದಕ್ಕೆ ಶ್ರೀಶೈಲ ಪರ್ವತ ಏರಿದೆಲ್ಲ, ಅಲ್ಲಿ ಮಲ್ಲಿಕಾರ್ಜುನ ನಂದೆಲ್ಲ, ನಿನ್ನಲ್ಲಿದ್ದವನರಿಲಿಲ್ಲ, ನೀನೆಲ್ಲೆಲ್ಲಿ ಹುಡುಕು ಸಿಗನಲ್ಲ ಅಂಥ ಬಂಗಾರ ನನ್ನ ಒಳಗಡೆ ಐತೆ. ಇದನ್ನು ಬಿಟ್ಟು ಬೇರೆ ಕಡೆ ಹುಡುಕಿದ್ರೆ ಸಿಗ್ತದನ? ಅದಕ್ಕೆ ಮೊದಲೊಂದು ಕೆಲವು ದೃಷ್ಟಾಂತ ಹೇಳಿದಾರೆ. ಹೆಂಗಂದ್ರೆ ಒಬ್ಬ ಅಜ್ಜಿ ಮನ್ಯಾಗ ಕೌದಿ ಒಲಿತಿದ್ದಳು. ಬೆಳಗ್ಗೆಯಿಂದ ಸಂಜೆ ತನಕ ಕುಂತು ಒಲಿತಾರೆ ನೋಡ್ರಿ. ಒಲಿತಿದ್ದಳು, ಆಕಿನೂ ಒಲಿತಿದ್ದಳು. ನಮ್ಮ ಸ್ಥಿತಿ ಹೆಂಗದಾವ ಅಂತ ಹೇಳೋದಕ್ಕೆ ಮಹಾತ್ಮರು ಎಂತೆಂಥ ದೃಷ್ಟಾಂತವನ್ನು ಕೊಡ್ತಾರೆ ನೋಡ್ರಿ. ಆವಾಗ ಆಕೆ ಒಲಿತಿದ್ದಳು. 6:30 7 ಗಂಟೆ ಆಯಿತು. ಸ್ವಲ್ಪ ಕತ್ತಲಾಯಿತು. ಸೂಜಿ ಬಿದ್ದು ಬಿಡ್ತು. ಏನು ಮಾಡೋದು, ಮನ್ಯಾಗ ಬಿಡ್ತು ಅಂತೇಳ್ಬಿಟ್ಟು ಆಕೆ ಏನು ಮಾಡಿದಳು, ಹೊರಗೆ ಲೈಟಿನ ಕಂಬ ಇತ್ತು, ಬೆಳಕು ಬಿದ್ದಿತ್ತು. ಇದು ಅಜ್ಜಿ ಏನು ಮಾಡ್ತು, ಒಳಗೆ ಕತ್ತಲೈತೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ರೋಡಿನ ಮೇಲೆ ಬೆಳಕಿತ್ತಲ್ಲ ಲೈಟಿನ ಕಂಬ, ಅದ್ರ ಕೆಳಗಡೆ ಹುಡ್ಕಕ್ಕೆ ಶುರು ಆಯಿತು. ಸೂಜಿ ಹುಡ್ಕ್ಲಾಕತ್ತಿದ್ರು. ಹಿಂಗೆ ಹುಡುಕ್ತಿತ್ತು. ಒಬ್ಬ ವ್ಯಕ್ತಿ ಬಂದ, ಯಾಕೆ ಅಜ್ಜಿ ಏನು ಹುಡ್ಕಕತ್ತಿ ಅಂತಂದ. ಯಪ್ಪ, ಸೂಜಿ ಬಿದ್ದದ, ಕೌದಿ ಒಲ್ಯಾಕತ್ತಿದ್ದೆ, ಸೂಜಿ ಬಿದ್ದದ, ಹುಡ್ಕಕತ್ತೀನಿ ಅಂದಳು. ಅಂದಾಗ ಹೌದಾ ಅಜ್ಜಿ, ಎಲ್ಲಿ ಬಿದ್ದದು? ಎಲ್ಲಿ ಕುಂತು ಹೊಲಿತಿದ್ದಿ? ಮನ್ಯಾಗ ಕುಂತು ಹೊಲಿತಿದ್ನಪ್ಪ. ಮತ್ತು ಸೂಜಿ ಎಲ್ಲಿ ಕಳೆದದ? ಮನ್ಯಾಗ ಕಳೆದದ. ಮತ್ತು ಇಲ್ಲಿ ಯಾಕೆ ಹುಡುಕ್ತಿ? ಬೆಳಕದ.
ಅಂದ್ರೆ ಮನ್ಯಾಗ ಸೂಜಿ ಬಿದ್ದದ, ಹೊರಗಡೆ ಹುಡುಕ್ತಾ ಇದ್ದಾಳಂದ್ರೆ ಸಿಗ್ತದೇನು ಸೂಜಿ? ಇಲ್ಲಲ್ಲ. ಅದ್ರಂಗ ನಿನ್ನೊಳಗೆ ಪರಮಾತ್ಮ ಅದಾನ, ನಿನ್ನೊಳಗೆ ಆ ಸ್ವರೂಪ ಸ್ಥಿತಿ ಐತೆ, ಪರಬ್ರಹ್ಮ ಸ್ವರೂಪ ಐತೆ, ನಿನ್ನೊಳಗೆ ಅಂಥ ನಿಧಿ ಐತೆ, ನಿನ್ನೊಳಗೆ ಮುತ್ತು ರತ್ನ ಐತೆ. ಅಂತ ಪರಮಾತ್ಮ ನಿನ್ನೊಳಗಡೆ ಇರುವಂಥವನು ಬಿಟ್ಟು ಅಲ್ಲಿ ಪರಮಾತ್ಮ ಅದಾನ ಇಲ್ಲಿ ಪರಮಾತ್ಮ ಅದಾನ ಅಂತ ಹುಡ್ಕಕ್ಕೆ ಹೋಗ್ತೀವಲ್ಲ, ದೇವ್ರ ಅಲ್ಲಿ ದೇವರು ಇಲ್ಲಿ ದೇವ್ರು, ದಿಂಡ್ರಾಯ್ತು ಅದಾಯ್ತು ಇದಾಯ್ತು ಅಂತ ಮುಂದೆ ನೋಡಿ ಓಡಕತ್ತೀವಲ್ಲ. ಈಗ ನಮ್ಮ ಪರಿಸ್ಥಿತಿಗಳು ಹೆಂಗಾಗಿದ್ದಾವ? ಅಜ್ಜಿ ಥರ ಆಗಿದೆ ನಮ್ಮದು. ಯಾಕಂದ್ರೆ ಮನೆಗೆ ಸೂಜಿ ಹೋಗ್ಯದದು, ಮನೆಗೆ ಸೂಜಿ ಕಳೆದದ, ಅಲ್ಲೇ ಬಿದ್ದದದು. ಅದನ್ನು ಬಿಟ್ಟು ಅಲ್ಲಿ ಹುಡ್ಕೋದು ಬಿಟ್ಟು ಹೊರಗಡೆ ಹುಡ್ಕಕತ್ತೀವಿ ಅಂದಾಗ ಪರಮಾತ್ಮ ಯಾವ ಕಾಲಕ್ಕೆ ಯಾವ ಜನ್ಮಕ್ಕೆ ನಿಮಗೆ ಸಿಗ್ತಾನ? ಸಾಧ್ಯನೇ ಇಲ್ಲ, ಎಲ್ಲೂ ಸಿಗಂಗಿಲ್ಲ. ಪರಮಾತ್ಮದಾಗನೇ ಒಬ್ಬ ಮೂರ್ತಿ ಅದನ, ವಸ್ತು ಅದನ, ಮನುಷ್ಯ ಅದನ. ಪರಮಾತ್ಮದಗಳೇ ನಾವು ಕಣ್ಣಿಗೆ ಚಿತ್ರ ಮಾಡಿಟ್ಟಾರ ನೋಡ್ರಿ. ಪರಮಾತ್ಮನ ಮುಖ, ತ್ರಿಶೂಲ, ಕಿರೀಟ, ಪರೇಟ ಅಂತ ಹೆಂಗೆ ಇಟ್ರ ನೋಡು, ಹಂಗೆ ಅಂಥದನ್ನು ಪಡ್ಕೋತೀವಿ. ಪರಮಾತ್ಮ ಅಂದರೆ ಸದಾಕಾಲ ಆನಂದದು. ಪರಮಾತ್ಮ ಅನ್ನುವಂಥ ಶಬ್ದನೇ ಆನಂದದ, ಆನಂದ, ಸಂತೋಷ, ಯಾವಾಗಲೂ ಇರುವಂಥ ಆನಂದ ಅದು. ಒಂದು ಚೂರು ಅದಕ್ಕೆ ಸ್ಫಟಿಕಕ್ಕೆ ಹೋಲಿಸ್ತಾರಲ್ಲ, ಸ್ಫಟಿಕದೊಳಗೆ ಏನಾರು ಐತೆ ಕಸರು ಇಲ್ಲಲ್ಲ, ಅಂಥ ಪರಿಶುದ್ಧವಾದಂಥ ಆನಂದ ಅದು ಪರಮಾತ್ಮನ ಸ್ವರೂಪ ಹಂಗೈತೆ ಅದು. ಅದು ಎಲ್ಲೈತೆ ಅಂದ್ರೆ ನಿನ್ನೊಳಗೈತೆ. ಮತ್ತು ಇಷ್ಟೆಲ್ಲ ವ್ಯವಹಾರ ಮಾಡ್ತೀಯಲ್ಲ, ಯಾರ ಆಧಾರದ ಮೇಲೆ ಮಾಡ್ತಿ? ಅದೇ ಬೆಳಕಿನಲ್ಲೇ ಮಾಡೋದು ನೀನು. ಅದೇ ಬೆಳಕಿನಲ್ಲೇ ಇಷ್ಟೆಲ್ಲ ನಡೆದದಂದ್ರೂ ಕೂಡ ಆತನೇ ನಮಗೆ ದೂರ ಆಗಿಬಿಟ್ಟಾನೆ. ಏನು ಮಾಡ್ತೀರಿ ನೋಡ್ರಿ ನಮ್ಮ ಅಜ್ಞಾನಕ್ಕೆ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳತ್ತಾರ, ನಾವಂಥ ಒಂದು ಮೋಕ್ಷ ನಮ್ಗೆ ಆಗಬೇಕಾಗಿತ್ತು ಅಂತಂದ್ರೆ ನಾವು ಪ್ರತಿ ದಿವಸ ಕೇಳುವಂಥದ್ದು, ಮನಸ್ಸಿನ ಏಕಾಗ್ರತೆ ಮಾಡ್ಕೊಳ್ಳುವಂಥದ್ದು ಇದು ಭಾಳ ಮುಖ್ಯ ಆಗಿರ್ತದ ಅಂತ ಭಾಳ ಅದ್ಭುತವಾಗಿ ಹೇಳ್ತಾರೆ ಮಹಾತ್ಮರು. ಇನ್ನು ವ್ಯವಹಾರದಲ್ಲಿ ಯಾವುದೋ ಒಂದು ಯಾಕಂತಂದ್ರೆ ದುಡ್ಡಿನ ಅಡಚಣೆ ಆದ್ರೆ ಮದುವೆ ಆಗ್ತದೇನೋ, ಯಾಕಂದ್ರೆ ಅಡಚಣೆ ಆಯ್ತಪ್ಪ, ದುಡ್ಡು ಇರಲಿಲ್ಲ ನಮ್ಗೆ ಅಂತಂದಾಗ ಅಲ್ಲಿ ಮದುವೆ ಆಗ್ತದೇನಂದ್ರೆ ಇಲ್ಲ. ಹಾಗೆ ಕೂಡ ಇಲ್ಲಿ ಏನು ಈ ಸಂಸಾರ ಯಾವ ರೀತಿ ಗುರುಗಳ ಹತ್ರ ಹೋಗಿ ಶ್ರವಣ ಮಾಡಬೇಕಾದಾಗ ನಮ್ಗೆ ಆತಂಕ ಆಯಿತು ಅಂತಂದರೆ ಅದೇ ಶ್ರವಣ ಮಾಡೋಕ್ಕಾಗೋದಿಲ್ಲ. ಶ್ರವಣ ಮಾಡೋಕ್ಕಾಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ಯಾಕಂದ್ರೆ ಅಲ್ಲಿ ನಮ್ಗೆ ಯಾವುದಾದ್ರೂ ಒಂದು ಅಡ್ಡಿ ಆತಂಕಗಳು ಅದಾವಪ್ಪ ಅಂತಂದಾಗ ಮನಸ್ಸಿನಲ್ಲೇ ಇರುವಂಥದ್ದು ಆಗಿರ್ಬೋದು. ಹತ್ರ ಯಾಕಂದರೆ ಇವೆಲ್ಲವನ್ನು ನಮ್ಮಲ್ಲಿರುವಂಥ ಒಂದು ಅಂತಃಕರಣದ ಏನದಾವ ಮಲ ವಿಕ್ಷೇಪ ಇವೆಲ್ಲ ಹೋಗಿರ್ಬೇಕಾಗ್ತದೆ. ಆವಾಗ ಶ್ರವಣ ಮಾಡೋಕೆ ಯೋಗ್ಯ ಆಗ್ತದೆ. ಅದಕ್ಕೆ ಅಲ್ಲಿ ಮಾಡಲಿಕ್ಕೆ ಹೋದಾಗ ನಮ್ಗೆ ಆತಂಕ ಏನಾದರೂ ಆಯಿತು ಅಂತಂದ್ರೆ ಆವಾಗ ಶ್ರವಣ ಮಾಡೋಕ್ಕಾಗ್ತದೆ ಅಂದ್ರೆ ಮಾಡೋಕ್ಕಾಗಂಗಿಲ್ಲ. ಶ್ರವಣ ಮಾಡದೇ ಇದ್ದಾಗ ಮನನ ಆಗ್ತದೇನ? ಶ್ರವಣ ಆದಮೇಲೆ ಮನನ ಆಗಬೇಕು, ಮನನ ಆಗ್ತದೆ, ಹೌದಿಲ್ಲ? ಶ್ರವಣ ಕೇಳಿರ್ತೀವಿ, ಕೇಳಿದ್ಮೇಲೆ ನಾಳೆ ಇಷ್ಟೊತ್ತಿನ ತನಕ ನಾವು ಮೆಲುಕು ಹಾಕುವಂಥದ್ದು. ಹೌದಲ್ಲ, ಗುರುಗಳಿಗೆ ಏನು ಹೇಳಿದರು? ಶರೀರ ಮಿಥ್ಯ ಅಂತ ಹೇಳಿದರು, ಕಾಣುವಂಥ ಪ್ರಪಂಚ, ದೃಶ್ಯ ಪ್ರಪಂಚ ಮಿಥ್ಯ ಐತೆ ಅಂತ ಹೇಳಿದರು. ಹೌದು, ಹೆಂಡ್ತಿ ಮಕ್ಕಳು ನಾವು ಎಷ್ಟು ಗಂಟು ಹಾಕೊಂಡು ಕುಂತೀವಲ್ಲ, ಇವೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಹೆಂಗೆ ಸುಳ್ಳು? ಹೌದು, ರಾತ್ರಿ ಮಲಗಿರ್ತೀವಿ, ಸುಸುಪ್ತಿ ಒಳಗೆ ಯಾವ ಜಗತ್ತಿಲ್ಲ, ಯಾವ ಹೆಂಡ್ತಿ ಮಕ್ಕಳಿಲ್ಲ, ರೊಕ್ಕದ ಆಲ್ಮರಿ ತುಂಬ ರೊಕ್ಕ ರೂಪಾಯಿ ಬಂಗಾರ ಇಟ್ಟರು ಕೂಡ ಅವು ಯಾವ ನಮ್ಮ ಗಮನಕ್ಕಿಲ್ಲ ಅಂದರೆ ಇದು ಮಿಥ್ಯೆ ಐತೆ ಅನ್ನುವಂಥದ್ದು ಮನನ ಮಾಡ್ತಾ ಇರಬೇಕಾಗ್ತದೆ. ಯಾವಾಗ ಕೇಳಿದ ಮೇಲೆ ಇವೆಲ್ಲ ಬರ್ತಾವೆ. ಅದಕ್ಕೆ ಶ್ರವಣ ಇಲ್ಲದೆ ಇದ್ದಾಗ ಮನನ ಕೂಡ ಆಗಂಗಿಲ್ಲ. ಅದಕ್ಕೆ ಮನನ ಇಲ್ಲದೆ ಇದ್ದಾಗ ನಿಧಿಧ್ಯಾಸನ ಕೂಡ ಆಗಂಗಿಲ್ಲ. ನಿಧಿಧ್ಯಾಸನ ಮಾಡಲಿಲ್ಲ ಅಂದರೆ ಜ್ಞಾನ ಅಂತೂ ಆಗೋದೇ ಇಲ್ಲ. ಜ್ಞಾನವಿಲ್ಲದ ಮೇಲೆ ನಿನಗೆ ಹೆಂಗೆ ಮೋಕ್ಷ ಆಗ್ತದೆ? ಖಂಡಿತ ಆಗಂಗಿಲ್ಲ. ಈ ಕಾರಣದಿಂದ ನಿನ್ನಲ್ಲಿರುವಂಥ ಈ ಆತಂಕ ಏನಾಗ್ತದೆ? ನಿವೃತ್ತಿ ಆಗಬೇಕು. ಅದಕ್ಕಾಗಿ ಏನು ಮಾಡಬೇಕಾದ್ರೆ ಈ ಕಾರಣದಿಂದ ಆತಂಕ ನಿವೃತ್ತಿ ಆಗಬೇಕು. ಸಂಸಾರದ ಆತಂಕ ಅಂದರೆ ಸಂಸಾರ ಮೇಲೆ ಇರುವಂಥ ಒಂದು ಆತಂಕ, ಮೋಹ ಇವೆಲ್ಲ ನಿವೃತ್ತಿ ಆಗಬೇಕು. ಅಂತ ನಿವೃತ್ತಿ ಆಗದೇ ಇದ್ದಾಗ ಮೋಕ್ಷಾಂಗನೇ ನಿನಗೆ ಒಲಿಯಂಗಿಲ್ಲ, ಅಥವಾ ಮೋಕ್ಷದ ಒಂದು ಅಪೇಕ್ಷೆ ಏನೋ ಮೋಕ್ಷದ ಒಂದು ಸುಖ ನಿನಗೆ ಆಗಂಗಿಲ್ಲ ಇವೆಲ್ಲ ಇದ್ದಾಗ. ಅದಕ್ಕೆ ಇದೆಲ್ಲಿ ಬಿಟ್ಕೊಳ್ಬೇಕು ಅಂದರೆ ನಮ್ಮಲ್ಲೇ ಇವನ್ನೆಲ್ಲ ತಿಳ್ಕೊಂಡು ಅಂಥ ಒಂದು ಏನು ಅಂತಂದ್ರೆ ಈ ಸಂಸಾರದ ಒಂದು ಆತಂಕ ನಿವೃತ್ತಿ ಮಾಡ್ಕೊಡ್ಬೇಕಾಗ್ತದೆ. ಮಾಡಿಕೊಂಡು ಸಂಪೂರ್ಣವಾಗಿ ಮನಸ್ಸನ್ನು ಈ ಒಂದು ಸದ್ಗುರುವಿನ ವಾಕ್ಯದ ಮೇಲೆ ಇಡಬೇಕಾಗ್ತದೆ. ಅಂದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಎರಡನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ವರ ಗುಣದೊಳಗಾಡಿ ಮರೆಯದೆ
ಮೆರೆಯದೆ, ಸುಕೃತದ ಕರ ಚೆಲುವೆಸೆಯದೆ, ಮನುಗಳ ಸರಸ ಸಲ್ಲಾಪವಿಲ್ಲದೆ, ವಿವೇಕದ ಸನ್ನೆವೆರೆಸಿ ನೋಡದೆ, ನೇಮವಿಡಿಯದೆ ಅಂತ ಹೇಳ್ತಾರೆ ಅವರು. ವರಗುಣದೋಳಗಾಡಿ ಅಂದ್ರೆ ಶ್ರೇಷ್ಠವಾದಂಥ ಗುಣಗಳು ಅದರಲ್ಲಿ ಆಡುವಂಥದ್ದು, ಅದನ್ನು ಪಡ್ಕೊಳ್ಳುವಂಥದ್ದು. ಯಾಕಂದ್ರೆ ಈ ಲಗ್ನ ಆಗಬೇಕಾದ್ರೂ ಕೂಡ ಮತ್ತು ಇಲ್ಲಿ ಇನ್ನೊಂದು ಹೇಳ್ತಾರೆ, ಕರಚಲು ಅಂದ್ರೆ ಅತಿಶಯ ಸುಂದರತ್ವ. ಈ ವ್ಯವಹಾರದಲ್ಲಿ ಲಗ್ನ ಆಗಬೇಕಾದ್ರೂ ಕೂಡ ವರ ಸರಿ ಅದನೋ ಇಲ್ಲೋ, ಒಳ್ಳೆಯ ಗುಣಗಳು ಅದಾವೋ ಇಲ್ಲೋ ಇವನ್ನ ನೋಡಬೇಕಾಗ್ತದೆ. ಯಾಕಂದ್ರೆ ನಾವೇನಾರ ಐಶ್ವರ್ಯ ಮತ್ತು ಇಂಥವೆಲ್ಲ ನೋಡ್ತೀವೇನು ಅಂತಂದ್ರೆ ಅದನ್ನು ನೋಡೋಂಗಿಲ್ಲ. ಮೊದಲು ಹುಡುಗ ಹೆಂಗೆ ಅದಾನ, ಒಳ್ಳೆಯ ಗುಣಗಳು ಅದಾವೇನು ಅಂತ ನೋಡ್ತೀವಿ. ಆದರೆ ಸದ್ಗುಣಿ ಆದರೂ ಸಾಕಪ್ಪ. ಕೆಲವ್ರು ಹೇಳ್ತಾರೆ, ರೊಕ್ಕ ಏನಾರ ಆಗಲಿ ಹುಡುಗ ಒಳ್ಳೆಯವನಿದ್ರೆ ಸಾಕು ಅನ್ನುವಂಥ ಭಾವದಲ್ಲಿ ಕೂಡ ಆ ಹುಡುಗನ ಕನ್ಯೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ವರನ ಯಾಕಂದ್ರೆ ಆತ ಕಳ್ತನ ಮಾಡ್ತಾನ, ಮತ್ತು ಕುಡಿತಾನ, ತಿಂತಾನ, ಹಿಂಗೆ ಹಲ್ವಾರು ಒಂದು ಬ್ಯಾಡ್ ಒಂದು ಇದು ಅದಾವ ಆತಗ ಅಂತಂದ್ರೆ, ಕೆಟ್ಟ ಚಟಗಳು ಅದಾವ ಅಂತ ಹಿಂಗೆಲ್ಲ ಅಂದ್ರೆ ಅಲ್ಲಿ ಹೆಣ್ಣನ್ನು ಕೊಡ್ತಾರೆ ಅನ್ನೋದ್ರೆ ಕೊಡೋಂಗಿಲ್ಲ. ಇಂಥವನಿಗೆ ಲಗ್ನ ಆಗ್ತದೇನೋ ಅಂದರೆ ಆಗಂಗಿಲ್ಲ. ಯಾಕೆ ದುರ್ಗುಣಗಳಿಂದ ಕೂಡಿದಂಥವನಿಗೆ ಎಣ್ಣೆ ಕೊಡಂಗಿಲ್ಲ ಅಂತಂದ್ರೆ ಮತ್ತು ಈ ಮೋಕ್ಷ ಅನ್ನುವಂಥ ಸ್ತ್ರೀ ಹೆಂಗೆ ಹೊಲಿತಳಿನಲ್ಲಿ ದುರ್ಗುಣಗಳಿದ್ರೆ, ಅದಕ್ಕೆ ಇಲ್ಲಿ ಕೂಡ ಏನಿರ್ಬೇಕಪ್ಪ ಅಂದ್ರೆ ಸದ್ಗುಣಗಳು ಇರಬೇಕಾಗ್ತದ, ಅಹಿಂಸಾದಿಂದ ಕೂಡಿರ್ಬೇಕಾಗ್ತದ, ಮತ್ತು ವಿವೇಕ, ವೈರಾಗ್ಯ, ಶಮ, ದಮ, ಕರುಣ ಮತ್ತು ಸತ್ಯ, ಇವೆಲ್ಲ ಸದ್ಗುಣಗಳಿಂದ ಕೂಡ್ಕೊಳ್ಬೇಕಾಗ್ತದೆ. ಇವು ಕೂಡ್ಕೊಳ್ಳೋದೇ ಇದ್ರೆ ಮೋಕ್ಷಾಂಗನೆಯ ಸುಖ ನಿನಗೆ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಮೋಕ್ಷ ಆಗಬೇಕಾಗಿತ್ತು, ಆ ಮೋಕ್ಷದ ಸುಖ ನಿನಗೆ ಪ್ರಾಪ್ತಿ ಆಗ್ಬೇಕಾಗಿತ್ತು ಅಂದ್ರೆ ಸದ್ಗುಣಗಳ ಒಂದು ಸಮೂಹ ನಿನ್ನ ಬಳಿ ಇರಬೇಕಾಗ್ತದೆ. ಅದನ್ನು ಇದು ಹಂಗೆ ಬಂದುಬಿಡ್ತದೇನ್ರಿ ಅಂತಲ್ಲ, ಪ್ರತಿ ದಿವಸ ನಾವು ಕೇಳ್ತಾ ಹೋದಾಗ ನಮಗೆ ಗೊತ್ತಾಗ್ದೇ ಆ ಗುಣಗಳು ಬಂದು ಸೇರ್ಕೊಳತ್ತವೆ. ಅದಕ್ಕೆ ಕೇಳಲಾರ್ದ ಇದು ಸುಮ್ಮನೆ ಇರುವಂಥದ್ದು ಒಳ್ಳೆಯದಲ್ಲ. ಏನಾಗಲಿ ತಿಳಿದೇ ಇರಲಿ, ಆ ಸದ್ಗುರು ವಾಕ್ಯ ನಮಗೆ ಕಿವಿ ಬಿದ್ದಾಗ ಖಂಡಿತ ಕೆಲಸ ಮಾಡ್ತದಂತೆ. ಇದು ಮಹಾತ್ಮರು ಹೇಳುವಂಥ ವಾಕ್ಯ. ಈಗ ಬೆಂಕಿ ಐತಪ್ಪ ಅಂತ ಅದು ಸುಡ್ತದಂತ ಕೈ ಇಟ್ಟರು ಕೂಡ ಸುಡ್ತದ, ಸುಡಂಗಿಲ್ಲಂತ ಕೈ ಇಟ್ಟರು ಕೂಡ ಸುಡ್ತದೆ. ಅದ್ರಾಗ ನನಗೆ ತಿಳಿತದಂತ ಕೇಳಿದ್ರು ಕೂಡ ನಿನಗೆ ಕೆಲಸ ಆಗ್ತದೆ, ತಿಳಿಯಂಗಿಲ್ಲ ಅಂತಂದ್ರೂ ಕೂಡ ಕೆಲಸ ಆಗ್ತದೆ. ಅಷ್ಟು ಒಂದು ಅದ್ಭುತವಾದಂಥದ್ದು. ಅದಕ್ಕೆ ಇಲ್ಲಿ ಸದ್ಗುಣಗಳಿಂದ ಕೂಡಿದಾಗ ಮಾತ್ರ ಇಂಥ ಮುಕ್ತಿ ಅನ್ನುವಂಥದ್ದು ನಿನಗಾಗ್ತದೆ, ಖಂಡಿತ ಆಗ್ತದೆ. ಮತ್ತು ಕೆಲವ್ರಿಗೆ ಲಗ್ನ ಆಗ್ಬೇಕಾದ್ರೆ ಕೆಲವರಿಗೆ ವರ ಭಾಳ ಚಂದ ಇರಬೇಕು, ನೋಡೋಕ್ಕೂ ಚಂದ ಇರಬೇಕಪ್ಪ, ಇಲ್ಲಾಂದ್ರೆ ಅಥವಾ ಕುರುಪಿ ಆಗಿದ್ದಂದ್ರೆ ಯಾರು ಲಗ್ನ ಆಗಂಗಿಲ್ಲ. ಹಂಗೆ ಪರಮಾರ್ಥದಲ್ಲಿ ಕೂಡ ಸುಂದರತನ ಇರಬೇಕು. ಹೆಂಗಿರಬೇಕು ಅಂತಂದ್ರೆ ಎಂಥ ಸುಂದರತ್ವ ಅಂದ್ರೆ ನೋಡೋಕೆ ಭಾಳ ಚಂದ ಇರಬೇಕು ಅನ್ನುವಂಥ ಅಲ್ಲ. ಇಲ್ಲಿ ಯಾವ ರೀತಿ ಇರಬೇಕು ಅಂತಂದ್ರೆ, ಅವರು ಸುಂದರತನ ಅಂದರೆ ಯಾವ ರೀತಿ ಅಂದ್ರೆ ಅನಂತ ಜನ್ಮಗಳಲ್ಲಿ ಮಾಡಿದಂತಹ ನಿಷ್ಕಾಮದ ಪುಣ್ಯದ ರೂಪ ಸುಂದರತ್ವ ಇರಬೇಕು. ಇಲ್ಲಿ ಹಿಂದೆ ಮಾಡಿದಂಥ ಅನೇಕ ಜನ್ಮಗಳಲ್ಲಿ ಮಾಡಿದಂಥ ನಿಷ್ಕಾಮದ ಪುಣ್ಯದ ರೂಪ ಸುಂದರತ್ವ ಇರಬೇಕು. ಇದಿಲ್ದಿದ್ರೆ ಇಲ್ಲಿ ಕೂಡ ಮೋಕ್ಷದ ಒಂದು ಸುಖ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವರು, ಇವೆಲ್ಲ ನಾವಿವತ್ತು ಕುಂತು ಕೇಳ್ತೀವಿ ಅಂತಂದ್ರೆ, ಇವತ್ತು ನಾವು ಅಪೇಕ್ಷೆ ಪಟ್ಟು ಕುಂತು ಕೇಳ್ತೀವಿ ಅಂದ್ರೆ ಯಾವ ಜನ್ಮದ ಪುಣ್ಯ ಅನ್ಬೇಕ್ರಿ ಅದು. ಅದಕ್ಕೆ ಮಹಾತ್ಮರು ಹೇಳ್ತಾರೆ ಅವರು, ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದುದಿಯಾದ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿದ್ದಿಂತು ಪೆರೆತಿಲ್ಲವೇನೆ ಪೇಳಿವೆ ಅಂತ ಹೇಳಿದಾರ. ಇದನ್ನು ಸುಮ್ಮನೆ ಕುಂತು ಕೇಳ್ತೀವಿ ಅಂತಂದ್ರೆ ಕೂಡ ನೋಡ್ರಿ ಏನು ಅದ್ಭುತ ರೀ ಅದು. ಇದು ಭಾಳ ಜನ್ಮದ ಪುಣ್ಯ, ಇದು ಒಂದು ಜನ್ಮದ್ದಲ್ಲ. ಇದು ನಾವು ಇವತ್ತು ಕೇಳಬೇಕನ್ನುವಂಥ ಮನಸ್ಸು ನಮಗೆ ಬಂದದಂದ್ರೆ ಅವರೇ ಹೇಳ್ತಾರೆ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ, ಕೇಳಿ ಇದನ್ನು ತಿಳ್ಕೊಂಡು ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಈ ಲೋಕ ಉದಿಯಾದಿ ಬಳಿಕಿಂದು ಪರ್ಯಂತ, ಈ ಜಗತ್ತು ಯಾವಾಗ ಹುಟ್ಟ್ಯದ ಅಲ್ಲಿಂದ ಇಲ್ಲಿಯ ಮಠ ತಾನು ಒದವಿ ಎಸಗಿದ ಪುಣ್ಯದ ಫಲ ನೋಡ್ರಿ. ಅವಾಗಿಂದನೂ ನಾವು ಯಾವಾಗ ಹುಟ್ಟಿದ್ದೀವಿ ಅವಾಗಿಂದನೂ ಏನೇನು ಇಟ್ಟಿಟ್ಟು ಪುಣ್ಯ ಮಾಡ್ಕೊತ ಬಂದೀವಿ, ಆ ಪುಣ್ಯಗಳು ಎಲ್ಲ ಒಂದು ಸಮೂಹದ ಫಲ ಇವಾಗ ಸಿಕ್ಕದಂತ ತಿಳ್ಕೊಳ್ರಿ ಅಂದಾಗ ನೋಡ್ರಿ ನಾವೆಲ್ಲ ಬೆನ್ನು ಚಪ್ಪಿಸ್ಕೊಳ್ಬೇಕು. ಅಬ್ಬಾ ಎಂಥ ಕೆಲಸ ಮಾಡ್ಕೊಳಕತ್ತೀವಲ್ಲಪ್ಪ ಅಂತ, ದೊಡ್ಡ ಕೆಲಸ ಮಾಡ್ಕೊಳಕತ್ತೀವಿ.
ಅವೆಲ್ಲ ಜನ್ಮ ಜನ್ಮಾಂತರ ಮಾಡಿದಂಥ ಒಂದು ಪುಣ್ಯದ ಫಲ ಈಗೇನು ಕುಂತು ಕೇಳೋಕೆ ನಮ್ಗೆ ಅವಕಾಶ ಕೊಟ್ಟದ, ಇವತ್ತು ಕೇಳಬೇಕಂತ ಮನಸ್ಸು ಬಂದದ ಅಂತ ಹೇಳ್ತಾರೆ. ಅಂದಾಗ ನಾವು ಎಷ್ಟು ಜನ್ಮದಿಂದ ಪುಣ್ಯ ಮಾಡಿದ್ದೀವಿ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಏನು ಸುಂದರತ್ವ ಅಂದರೆ ಇಂಥ ಜನ್ಮದಲ್ಲಿ ಮಾಡಿದಂಥ ಒಂದು ನಿಷ್ಕಾಮದ ಒಂದು ಪುಣ್ಯದ ಸುಂದರತ್ವ ಇಲ್ಲಿ ಇರಬೇಕಾಗ್ತದೆ. ಇರಲಿಲ್ಲ ಅಂದ್ರೆ ಇದನ್ನು ಕೇಳೋಕ್ಕೂ ಆಗಂಗಿಲ್ಲ. ಅದಕ್ಕೆ ಜಗತ್ತಿನೊಳಗೆ ನೋಡ್ರಿ ಮಹಾತ್ಮರು ಏನು ಹೇಳ್ತಾ ಇದ್ದಾರೆ, ಇದು ಅನಂತವಾಗಿರುವಂಥದ್ದು. ಅಂದ್ರೆ ನಾವು ಲೌಕಿಕದಲ್ಲಿ ಮಾಡುವಂಥದ್ದು ಟೆಂಪ್ರವರಿ ಸುಖ, ಪಾರಮಾರ್ಥದಲ್ಲಿ ಮಾಡುವಂಥದ್ದು ಪರ್ಮನೆಂಟ್ ಸುಖ, ಎರಡೇ ಇರೋದು. ಈ ಸುಖ ಏನಾಗ್ತದೆ, ಪ್ರತಿ ದಿವಸ ನಿನಗೆ ಸ್ವಲ್ಪ ಕಷ್ಟಪಟ್ಟು ಇದನ್ನು ಕೇಳ್ಕೊತ ಹೋದ್ರೆ ನೀವು ಪರ್ಮನೆಂಟ್ ಸುಖ ಅದಿದು. ಇಹದಲ್ಲೂ ಪರಲ್ಲ ಯಾವುದು ಏನಿಲ್ಲ ನೋಡ್ರಿ, ಈ ಜನ್ಮದಲ್ಲಿ ನೀವು ಆ ಸುಖವನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಲೌಕಿಕದಲ್ಲಿ ನೀವು ಏನೇ ಮಾಡು ಆದರೆ ಅದು ಟೆಂಪ್ರವರಿ ಅಷ್ಟೇ, ತೋರ್ತದೆ ಅಡಗ್ತದೆ. ಒಂದು ಟೈಮಿನಾಗಿದ್ದಂಗೆ ಇನ್ನೊಂದು ಟೈಮ್ ಇರೋಂಗಿಲ್ಲ. ಇದು ಹಾಗಲ್ಲ, ಇದು ಯಾವಾಗಲೂ ಇರುವಂಥದ್ದು. ಹಾಗಾಗಿ ಇಲ್ಲಿ ನಿಜಗೊಂಡ್ರು ಕೂಡ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಇಂಥದನ್ನು ಭಾಳಷ್ಟು ಮಾಡ್ಕೊಳ್ಬೇಕಾಗ್ತದ. ಅದಕ್ಕೆ ಇಲ್ಲಿ ಕೂಡ ಮಹಾತ್ಮರು ಭಾಳ ಚಂದ ಹೇಳ್ತಾರೆ. ಯಾವ ರೀತಿ ಇದನ್ನೇ ಹೇಳಿದ್ರು, ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನಿನ ಸುಕೃತಿ ಪೇಳುವೆನು ಕೇಳು ಅಂತ ಹೇಳಿದ್ದಾರೆ ಮಹಾತ್ಮರು. ಅಂದಾಗ ನೋಡ್ರಿ ನಿಜಗೊಂಡ್ರು ಕೂಡ ಹೆಂಗೆ ಹೇಳಿದ್ದಾರೆ, ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ. ಈ ಮಾತು ಯಾಜ್ಞವಲ್ಕರು ಮೈತ್ರೇದೇವಿಗೆ ಹೇಳ್ತಾರೆ ಈ ಮಾತನ್ನು. ಜಗತ್ತಿನೊಳಗೆ ನಾವು ಶರೀರ ತೊಡ್ಕೊಂಡು ತಿರುಗಾಡಕತ್ತೀವಿ ಅಂದ್ರೆ ಕೂಡ ಮಹಾತ್ಮರು ಹೇಳ್ತಾರೆ, ಜಡ್ರು ಅಂತ ಹೇಳ್ಯಾರ ಅವ್ರು. ಜಡ್ರ ಯಾರು ತನ್ನನ್ನು ತಿಳ್ಕೊಳಕ್ಕೆ ಪ್ರಯತ್ನ ಪಡಂಗಿಲ್ಲ, ಗುರುವಾಕ್ಯವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಂಗಿಲ್ಲ, ಅವರು ಜಡರು ಅಂತ ಹೇಳ್ಯಾರ. ಕಲ್ಲು ಮಣ್ಣು ಇವಿರ್ತಾವಲ್ಲ ಅಂಥ ಬುದ್ಧಿ ಉಳ್ಳಂಥವ್ರು ಅದಾರ ಮೈತ್ರ. ಎಲ್ಲ ಬರೇ ತಿಂದು ಉಂಡು ಸತ್ತು ಹೋಗ್ತಾವ ಬಂದಾವ ಭೂಮಿಗೆ. ಅವು ನಿದ್ರಾ, ಭಯ, ಆಹಾರ, ಮೈಥುನಂಚಿ ಇವು 4 ಏನು ಅಂಶಗಳು ಅದಾವಲ್ಲ, ಇದರಲ್ಲೇ ಬಿದ್ದು ಹೊರಳಾಡ್ತಾವವು. ಯಾಕಂದ್ರೆ ಇವು 4 ಪ್ರಾಣಿ ಪಕ್ಷಿಗಳಿಗೂ ಅದಾವ, ಈ ಮನುಷ್ಯರನ್ನ ಅದ್ರಾಗ ಬಿದ್ದು ಬರ್ತಾವ, ಉಣ್ತಾವ, ತಿಂತಾವ, ಮಕ್ಕಳು ಮರಿಗಳನ್ನ 4. ಈಗ ನೋಡ್ರಿ ಜಗತ್ತಿನೊಳಗೆ 99% ಏನು ತಿಳ್ಕೊಂಡಿರ್ತೀವಿ, ಮಕ್ಕಳು ದೊಡ್ಡವ್ರು ಮಾಡಬೇಕು, ಮತ್ತು 4 ಮಕ್ಕಳು ಆಗಬೇಕು, ಆಯಿತು ಅವ್ರು ಮಾಡ್ಕೊಂಡು ತಿನ್ನಬೇಕು, ಮುಗೀತ್ರಿ ಜನ್ಮ ಸಾರ್ಥಕ ಆಯ್ತು ಅಂತ ತಿಳ್ಕೊಳ್ತೀವಿ ಅಲ್ಲ. ಮಹಾತ್ಮರು ಯಾವ ಜನ್ಮ ಅದು ತೊಗೊಂಡು ಏನು ಮಾಡ್ತೀರಿ ಅಂತಾರೆ. ನಾಯಿ, ನರಿ, ಕಾಗಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಂಸಾರ ಮಾಡ್ತಾವೆ. ಹಿಂಗೆ ಅವಕ್ಕೂ ಮಕ್ಕಳದ, ಅವಕ್ಕೂ ಹಸಿವಾಗ್ತದ, ಅವು ನಿದ್ರೆ ಮಾಡ್ತಾವೆ, ಅವು ಭಯದಿಂದ ಕೂಡಿದಾವ. ಆ ಅಂಶಗಳು ಪ್ರಾಣಿ ಪಕ್ಷಿಗಳೂ ಅದ. ಮತ್ತು ಅವು ಹಿಡ್ಕೊಂಡು ನೀನು ಜೀವನ ಮಾಡ್ತೀಯ ಅಂದ್ರೆ ನಿನಗೇನು ಮನುಷ್ಯ ಅಂತಾರೆ? ನೀನು ಮನುಷ್ಯನ ವೇಷಧಾರಿಯಾದಂಥ ಮೃಗಗಳ ಸ್ವಭಾವ ಇರುವಂಥ ಮನುಷ್ಯ. ನಿನಗೆ ಸ್ವಚ್ಛವಾಗಿ ಮನುಷ್ಯ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ತಾಯಿ ಗರ್ಭದಲ್ಲಿ ಪರಮಾತ್ಮಗೆ ಭಾಷೆ ಕೊಟ್ಟು ಬಂದು ಮರೆತು ಪ್ರಾಣಿ ಪಕ್ಷಿಗಳ ಥರ ಆ ಸ್ವಭಾವ ಥರ ನೀ ಜೀವನ ಮಾಡ್ತೀವಿ ಅಂದಾಗ ತತ್ ಅಂತಾರೆ ಮಹಾತ್ಮರು. ಅಂತಾರೆ ಚಂದ ಜೂಜು ಮಾಡ್ತಾರ? ಇಲ್ಲ. ಏಟು ಗಳಿಸಿದ್ರೇನು, ಏನು ಮಾಡಿದ್ರೇನು ಹೇಳಿದ್ರಲ್ಲ, ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ. ಎಷ್ಟು ಅದ್ಭುತ ಆಗೈತೆ. ಅದಕ್ಕೆ ಇಂಥ ಒಂದು ಸುಕೃತಿ ಅಂತ ಹೇಳ್ಯಾರ. ನನಗೆ ಸ್ವಲ್ಪ ಹೇಳಪ್ಪ, ಏನಿದೆಲ್ಲ ನೀನು ಇಂಥ ಸುಖ ರಾಜ್ಯಭಾರ ಮಾಡಿದ್ರೆ ಏನು ಸ್ವರ್ಗಾದಿ ಭೋಗವನ್ನು ನಾಚಿಸುವಂಥ ವೈಭೋಗವನ್ನು ಬಿಟ್ಟು ಬೇರೆ ಸುಖ ಐತಂತ ಹೋಗಕತ್ತಿ ಅಂದ್ರೆ ಅದು ಎಂಥದಿರ್ಬೋದು. ಅದಕ್ಕೆ ಮೊದಲ ನನಗೆ ತಿಳಿಸ್ರಪ್ಪ ಅಂದಳಕಿ ಯಾರು ಮೈತ್ರಾದೇವಿ ಹೇಳೋದಕ್ಕೆ, ಅಬ್ಬಬ್ಬಬ್ಬಾ ಎಂಥ ವಸ್ತುವನ್ನು ಕೇಳಕತ್ತಿದಿ, ಇಂಥದನ್ನು ನಾನು ಕೇಳ್ತೀನಿ ಅಂತ ನೀನು ಹೇಳಕತ್ತಿ ಅಂತಂದಾಗ ಸುಕೃತಿ ಅಂತ ಹೇಳಿದಾರೆ ಅವರು. ಅಂದ್ರೆ ಪುಣ್ಯಾತ್ಮಳು, ನೀನು ಭಾಳ ಪುಣ್ಯ ಮಾಡಿದ್ವಿ. ಮತ್ತು ಒಂದು ವಿಚಾರ ನೋಡ್ರಿ, ಮತ್ತೇನು ಹೇಳ್ತಾರ, ಸುದತಿ ಕೇಳು ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಆರುಂಟು ಅಂತ ಹೇಳಿದ್ದಾರೆ ಅವರು. ಸದಮಳಾನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತ ಪೇಳ್ದವ್ರು ಕೊಳಗ. ಏನು ಚಂದ ಹೇಳ್ತಾರೆ ನೋಡ್ರಿ. ಅಬ್ಬಬ್ಬಬ್ಬಾ ಅವ್ರ ಬಾಯಿಗೆ ಇಂಥ ಮಾತುಗಳು ಬರ್ತಾವೆ ನೋಡ್ರಿ. ಸುದತಿ ಕೇಳು ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರು? ವಿಶ್ವ ಅಂತ ಹೇಳಿದಾರೆ. ಇದು ಬರೇ ಒಂದು ಊರು ಹೇಳಲಿಲ್ಲ ಅವರು, ಒಂದು ಓಣಿ ಹೇಳಲಿಲ್ಲ, ಒಂದು ಊರು ಹೇಳಲಿಲ್ಲ, ಒಂದು ಡಿಸ್ಟಿಕ್ ಅಂತ ಹೇಳಿಲ್ಲ, ಒಂದು ರಾಜ್ಯ ಅಂತ ಹೇಳಿಲ್ಲ, ಏನು ಹೇಳಿಲ್ಲ, ವಿಶ್ವ ಅಂತ ಹೇಳಿದಾರೆ. ಅಂತಂದಾಗ ನಾವೆಷ್ಟು ಧನ್ಯರು ಅಂತ ತಿಳ್ಕೊಬೇಕು ನಾವು ಅಲ್ಲ. ಸುದತಿ ಕೇಳು ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರಾರುಂಟು, ಸದಮಳ ಆನಂದಾತ್ಮ ಪದಮುಕ್ತಿ ಪುಣ್ಯವಿಲ್ಲದವರಿಗೆ ಅದೆಂತ ಕೇಳಿದವ್ರಿಗೊಳಗೆ. ಆ ಪುಣ್ಯ ಇರ್ಲಾರ್ದವ್ರಿಗೆ ಅದನ್ನು ಹೆಂಗೆ ಹೇಳೋಕ್ಕಾಗ್ತದೆ? ಅವು ಹೆಂಗೆ ಕೇಳ್ತಾವೆ? ಅವು ಕೇಳೋಕ್ಕೂ ಆಗಂಗಿಲ್ಲ. ಅದಕ್ಕೆ ಜಗತ್ತಿನೊಳಗೆ ಇದಕ್ಕೆ ಯಾರು ಕೇಳೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಪುಣ್ಯ ಬೇಕಲ್ಲ ಇಂದ ನೋಡ್ರಿ. ಅದರಿಂದ ನೀ ಧನ್ಯ, ಅದರಿಂದ ಕೃತಾರ್ಥ, ಅದರಿಂದ ನೀನಿಲ್ಲಿ ಕೃತಕೃತ್ಯ, ಅದರಿಂದ
ನಿನಗೆ ಪೇಳುವೆನ್ನು ಕೇಳು ಮೈತ್ರಿ ಪದಪಿಂದ ಅದ್ವೈತ ವಿಷಯವನ್ನಂತ ಹೇಳಿದಾರೆ. ಎಲ್ಲಾರ ಒಂದು 4 ದಿವ್ಸ ಕೇಳಿದೆ, 2 ದಿವ್ಸ ಬಿಟ್ಟೆ. ಇದಕ್ಕೆ ಎಷ್ಟು ಹೆಂಗೆ ಮನಸ್ಸು ಬರ್ಬೇಕಂದ್ರೆ ಸಂಸಾರ ಇಷ್ಟು ಕೆಳಗಾಗಬೇಕು, ಇದು ಪರಮಾರ್ಥ ಮ್ಯಾಲಾಗಬೇಕು, ಸ್ವಲ್ಪ ಹೈಟ್ ಬರಬೇಕು. ನಾವೇನು ಮಾಡಿ ನಮ್ಮ ಕೆಲಸಗಳು ಏನದಾವ, ನಮ್ಮ ಮನ್ಯಾಗ ಮಕ್ಕಳು ಚಂದಿರಬೇಕು, ಮರುಗಳು ಚಂದಿರಬೇಕು, ಮನ್ಯಾಗ ಎಲ್ಲ ಸಂಸಾರ ಚಂದ ನಡೆದಿರಬೇಕು, ನಮ್ಗೆ ಯಾವ್ದು ಅಡ್ಡಿ ಆತಂಕಗಳು ಇರಬಾರ್ದು. ಮತ್ತು ಎಲ್ಲನ ಬಾಜಾರಕ್ಕೆ ಅದಕ್ಕೆ ಹೋಗಬೇಕು, ಮಾರ್ಕೆಟಿಗೆ ಹೋಗ್ಬೇಕು, ಅದು ತರಬೇಕು ಇದು ತರಬೇಕು ಅಂತ ಏನು ಇರಬಾರ್ದು. ಅಂದಾಗ ಮಾತ್ರ ಇವತ್ತು ಏನಿಲ್ಲರಿ ಕೆಲಸ, ಅದಕ್ಕೆ ಇವತ್ತು ಕ್ಲಾಸಿಗೆ ಕುಂತೀನ್ರಿ ಅಂತ ಅನ್ನಂಗೆ ಆಗಬಾರ್ದು. ಹೌದಲ್ಲ? ಹಿಂಗಾಗಬಾರ್ದು. ಯಾಕಂದರೆ ಕೆಲಸ ಇದ್ದಾಗ ನಾನು ನೋಡ್ತೀನಿ ಅನ್ನಂಗೆ ಅಲ್ಲದು. ಭಾಳ ಕೆಲಸ ಐತಪ್ಪ, ಏನೇ ಕೆಲಸ ಇರಲಿ ಆ ಟೈಮಿಗೆ ಮಾತ್ರ ನಾನು ಏನಿದ್ರು ಕೂಡ ಬಿಡಂಗಿಲ್ಲ, ಕುಂತು ಕೇಳ್ತೀನಿ. ಬೇಕಾದಷ್ಟು ಇದ್ದರೂ ಕೂಡ ಅದನ್ನು ಸ್ವಲ್ಪ ದೂರ ತಳ್ಳಿ, ಯಾಕೆ ಅದು ಇರ್ತದೆ, ಎಲ್ಲಿಗೆ ಹೋಗ್ತದೆ, ಎಲ್ಲಿಗೆ ಹೋಗಂಗಿಲ್ಲ ಅದು. ಇದಕ್ಕೆ ಒಂದು ಟೈಮ್ ಮೀಸಲಿಟ್ಕೊಂಡು ಇದಕ್ಕೆ ಏನು ಶ್ರದ್ಧೆಯಿಂದ ಕೇಳ್ತೀವಲ್ಲ, ಇದು ಶ್ರೇಷ್ಠ ನೋಡ್ರಿ. ಹಿಂಗೆ ಬರಬೇಕು ಮನಸ್ಥಿತಿ, ಹಿಂಗೆ ಬರಬೇಕು. ಏನೇ ಕಾರಣ ಇದ್ದರೂ ಕೂಡ ನಾನು ಇದಕ್ಕಾಗಿ ಟೈಮ್ ಇಟ್ಕೊಳ್ತೀನಿ ಅನ್ನುವಂಥ ಅದಕ್ಕೆ ಈ ಒಂದು ಇದು ಬರಬೇಕು. ಇಲ್ಲಿ ಕೂಡ ಹೇಳ್ತಾರೆ, ಎಡರಡಿಸಿದ ವೇಳೆಯೊಳು ಧೈರ್ಯವನ್ನು ಸಿರಿ ಒಡೆದು ಜೀವಿಸುವ ಎಡೆಯೊಳು ವಿನಯವನ್ನು ಕಡು ಜೌವನದೊಳು ವಿಕೃತಿ ದೂರದಿಹುವುದನ್ನು ಪಿಡಿದ ನೇಮವನ್ನೆಡೆಬಿಡದತಿ ಛಲವನ್ನು ನಿಜಗೊಂಡು ಹೇಳ್ತಾರೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನು ನಾನು ಏನು ಹಿಡಿದಿದ್ದೀನಿ, ಏನಪ್ಪ ದಿನ ಕೇಳಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀನಿ ಅಂದ್ರೆ ಅದನ್ನು ಬಿಡದೇ ಇರುವಂಥ, ಪಿಡಿದ ನೇಮವನ್ನೆಡೆಬಿಡದತಿ ಛಲ ಕೊಡು ಅಂತ ಹೇಳಿದ್ದಾರೆ ಅವರು. ಅದನ್ನು ಇಟ್ಕೊಂಡು ನಾವು ಕೇಳಬೇಕಾ, ಇದನ್ನು ಭಾಳ ಮುಖ್ಯ. ಯಾಕಂದರೆ ಮನುಜ ಕುಲ ಜನದ ಲಾಭ ಯಾವುದು ಅಂತ ಹೇಳಿದ್ದಾರೆ ಅವರು. ಬರೀ ಒಂದು ಸಾಮಂತಂದಾಗ ಇದ್ರ ಲಾಭ ಏನಪ್ಪ ಅಂತ ಕೇಳ್ತೀವಿ, ಹೌದಿಲ್ಲ? ಫಸ್ಟ್ ಅಂಗಡಿಯಾಗೆ ಕೇಳ್ತೀವಿ, ಇಲ್ಲರಿ ಇದು ಎಷ್ಟು ವರ್ಷ ಬರ್ತದೆ ರೀ, ಇದು ಎಷ್ಟು ವರ್ಷ ಬಾಳಿಕೆ ಬರ್ತದೆ ರೀ, ಇದ್ರಲಿಂದ ಏನು ಲಾಭ ಐತ್ರಿ ಅಂತೂ ಹಿಂಗೆ ವಿಚಾರ ಮಾಡವ ತನ್ನನ್ನೇ ತಾನೇ ಮರ್ತು ಬಿಟ್ಟಿದ್ದಾನಲ್ಲ, ಈತ ಮೂರ್ಖ, ಇದು ಅಜ್ಞಾನ ಅಂತ ಹೇಳಿಸ್ಕೊಳ್ತದೆ. ಶರೀರ ಬಂದದಕ್ಕೂ ಮುಖ್ಯ ಕಾರಣ ಯಾವುದಪ್ಪ, ಇದಕ್ಕೆ ಏನು ಬೆಲೆ ಏನೈತೆ, ಈ ಶರೀರದಿಂದ ನಾವು ಯಾವುದು ಉಪಯೋಗ ಮಾಡ್ಕೊಳ್ಬೇಕು, ಯಾವ ಲಾಭ ಐತಪ್ಪ ಅಂತಂದ್ರೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಇದ್ರ ಲಾಭ. ಈ ರೀತಿ ನಾವು ಮಾಡಬೇಕಾಗ್ತದೆ. ಮಾಡಿದಾಗ ಇಲ್ಲಿ ಕೂಡ ಇಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಪರಮಾರ್ಥಕ್ಕೆ ಇದಕ್ಕೆ ಒಂದು ಸಮಯವನ್ನು ಕೊಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಯಾವಾಗ ಈ ಒಂದು ವಿವೇಕ ಇರದೇ ಇರುವಂಥ ಜನಗಳಿಗೆ ಅದ್ವೈತ ವಸ್ತು ಪ್ರಾಪ್ತಿ ಆಗಂಗಿಲ್ಲ ಮೈತ್ರ ಅಂತ ಹೇಳುವಂಥದ್ದು. ಯಾವುದು ವಿವೇಕ ಶೂನ್ಯರಾದಂಥವ್ರು ಅಂದಾಗ ಅವ್ರಿಗೆ ಪುಣ್ಯ ಇರೋಂಗಿಲ್ಲ. ಪುಣ್ಯ ಇರಲಾರ್ದವ್ರಿಗೆ ಇದನ್ನು ಕೇಳ್ಬೇಕಂತ ಭಾವ ಬರೋಂಗಿಲ್ಲ. ಮತ್ತು ನಮ್ಮ ಇದರಲ್ಲಿ ಇನ್ನೂ ಒಂದು ವಿಚಾರ ಹೇಳ್ತಾರೆ, ಯಾವಾಗ ನಮ್ಮ ಸಂಸಾರ ಭಾಳ ರುಚಿ ಹತ್ತದ, ನಾವೇ ಸಂಸಾರ ಮಾಡ್ತೀವಿ, ನಮ್ಮಿಂದನೇ ಮನೆ ನಡೀತದ, ನಾವೇ ಎಲ್ಲ ತಂದು ಹಾಕ್ಬೇಕು, ನಾನು ಹಿಂಗಂದ್ರೆ ಹಿಂಗೆ ನಡಿಬೇಕು, ಹಂಗಂದ್ರೆ ಹಿಂಗೆ ನಡಿಬೇಕು, ಕೊನೆಯವರೆಗೂ ಯಾರ ಮನೆಗೆ ಏನಾದರೂ ಕೂಡ ನನಗೇನಾಗಂಗಿಲ್ಲ ಅನ್ನುವಂಥ ಭಾವ ಏನಿರ್ತದಲ್ಲ, ಭಾಳಷ್ಟು ಎಡೆಬಿಡದೆ ಸಂಸಾರ 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 ಮಾಡಬೇಕು 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 ಅಂತ ಅದ್ರಾಗೆ ಮುಳುಗಿ ಬಿಟ್ಟಿರ್ತಾರಲ್ಲ, ಅದ್ರದ್ದು ಪಾಪದ ಫಲ ಅಂತ ಅಂದ್ಕೊಳ್ಬೇಕು. ಯಾವಾಗ ಮಾಡಬಾರ್ದಂತಲ್ಲ, ಮಾಡಿ ಬಿಡ್ಬೇಕೇನ್ರಿ ಅಂತಲ್ಲ, ನೀ ಮಾಡು, ಸಂಸಾರ ಮಾಡು, ಆದ್ರೆ ಅದ್ರ ಮೇಲೆ ಮೋಹ ಇಟ್ಕೊಳ್ಳದೆ, ಮಮಕಾರ ಇಟ್ಕೊಳ್ಳದೆ ಮಾಡಂಗೆ ಮಾಡು, ಬೇಡ ಅನ್ನಂಗಿಲ್ಲ, ಮಾಡಂಗೆ ಮಾಡು. ಆದ್ರೆ ಹೆಚ್ಚಿನ ಒಂದು ಮೋಹ ಮಮತೆ ಮಮಕಾರ ಎಲ್ಲಿ ಇಟ್ಟಿರಬೇಕು, ಗುರುವಾಕ್ಯದ ಮೇಲೆ ಇಡು. ನೋಡ್ರಿ, ಗುರುವಾಕ್ಯದ ಮೇಲೆ ಇಡು, ಆವಾಗ ನಿನಗೇನಾಗ್ತದಪ್ಪ ಅಂದ್ರೆ ನೀ ಗೆಲ್ಲುತ್ತಿದೆ ಅಂತ ಹೇಳ್ತಾರೆ ಮಹಾತ್ಮರು. ಸಂಸಾರ ಬಿಡು ಅಂತ ಹೇಳಿಲ್ಲ, ಇದು ಪುಣ್ಯದ ಫಲ. ಯಾವಾಗ ಮನಸ್ಸು ಈ ಕಡೆ ಎಳೀತು ಅಂದಾಗ ಅದು ಪುಣ್ಯ ಅನ್ಕೋಬೇಕು. ಯಾವಾಗ ಮನಸ್ಸು ಸಂಸಾರ ಕಡೆ ಎಳೀತು, ಅದರಾಗಿ ಬೀಳಕತ್ತಿತ್ತು ಅಂದ್ರೆ ಅದು ಪಾಪದ ಫಲ ಅಂದ್ಕೊಳ್ಬೇಕು. ಅದಕ್ಕೆ ಯಾವಾಗ ಇದು ಏನಂದ್ರೆ ವಿವೇಕ ಯಾವಾಗ ಆಯಿತು ಅಂತಂದಾಗ ಅಲ್ಲಿ ಕೂಡ ಏನು ಜಾಗ್ರ ಆಯಿತು ಅಂತಂದಾಗ ಆವಾಗ ಅದ್ವೈತ ವಸ್ತುವನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದೇ ಬುದ್ಧಿನೇ ಇರಲಿಲ್ಲ, ಆ ಪುಣ್ಯನೇ ಇರಲಿ ಅಂತಂದರೆ ಇದು ಅದ್ವೈತ ವಿಷಯವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಪಡಂಗಿಲ್ಲ. ಅದಕ್ಕೆ ಮಲ ವಿಕ್ಷೇಪದಿಂದ ಬುದ್ಧಿ ಕೂಡಿರ್ತದೆ. ಬುದ್ಧಿ ಏನಾಗಿರ್ತದೆ, ಮಲ ವಿಕ್ಷೇಪದಿಂದ ಕೂಡಿರ್ತದೆ. ಅದಕ್ಕಾಗಿ ಈ ಒಂದು ಈ ವಿಚಾರಗಳನ್ನು ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ನೀನು ಹೆಂಗಿದ್ದು ಪುಣ್ಯಶಾಲಿ, ಅದರಿಂದ ನಿನಗೆ ನಾ ಹೇಳ್ತೀನಿ ಅಂತ ಯಾರು ಮೈತ್ರಾದೇವಿಗೆ ಯಾಜ್ಞವಲ್ಕರು ಹೇಳುವಂಥದ್ದಿದು. ಈ ರೀತಿಯಾಗಿ ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾರೆ. ಈಗ ಮತ್ತೆ ನಾವು ಇನ್ನೊಂದು ಸ್ವಲ್ಪ ಐತೆ ಮುಂದೆ ಬಡ ಹೇಳ್ಬೇಕಂತೇಳಿ ಕೆಲವು ವಿಷಯಗಳನ್ನು ದಾಟಿ ಹೋಗೋಕ್ಕಾಗಂಗಿಲ್ಲ. ಗುರುನಾಥ ಏನು ವಿಚಾರಗಳನ್ನು ಕೊಡ್ತಾನೆ ಅದನ್ನು ನಾವು ಹೇಳಲೇಬೇಕಾಗ್ತದೆ.
ಬಟ್ ಮುಂದಿನ ವಿಚಾರ ಕೂಡ ಇದನ್ನು ಸ್ವಲ್ಪ ಹಿಡ್ಕೊಂಡು ಮುಂದಿನ ನುಡಿ ನೋಡೋಣ. ಅದ್ಭುತವಾದಂಥ ವಿಚಾರಗಳು, ನಾವೆಲ್ಲಿ ಕೇಳೋಕ್ಕೆ ಸಾಧ್ಯನೇ ಇಲ್ಲ ಅಂಥ ವಿಚಾರಗಳು ನಮಗೆ ಎಳಿಯಾಗಿ ಸದ್ಗುರುನಾಥ ಕಿವಿ ಮಾತು ಹೇಳ್ತಾನೆ, ಪ್ರೀತಿ ಮಾತು ಹೇಳ್ತಾನೆ, ಕರುಣೆಯಿಂದ ಹೇಳ್ತಾನೆ. ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ರಪ್ಪ. ಈ ಸಂಸಾರ ಅನ್ನುವಂಥದ್ದು ಎಷ್ಟೋ ಜನ್ಮದಿಂದ ಮಾಡ್ಕೊತ ಬಂದಿರಿ, ಅದ್ರಾಗೆ ಬಿದ್ದು ಈ ಶರೀರವನ್ನು ಕಳ್ಕೊಬೇಡ್ರು, ಎಂಥ ಅದ್ಭುತವಾದಂಥ ಶರೀರನ ಹಾಳು ಮಾಡ್ಕೊಳ್ಬೇಡ್ರಪ್ಪ ಅಂತ ಗುರುವಾಕ್ಯ ನಾವು ಇವತ್ತೆಲ್ಲರೂ ಕೇಳಕತ್ತೀವಿ ಅಂದ್ರೆ ನಾವೆಲ್ಲರೂ ಧನ್ಯರು. ಮತ್ತೆ ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.